ಹಾಕ್ತಿವಿ ಅವ್ರ ಮೇಲೆ. ಏನಿಬ್ರು ಹೇಳಿದ್ದಾರೆ ಕಾಂಗ್ರೆಸ್ನವ್ರ ಅಂತ ಅವ್ರ ಮೇಲೆ ಗಬ್ಬಾನೆಯಿಂದ ನೋಟಿಸ್ ಹಾಕ್ತಿವಿ. ಇನ್ನೊಂದು ತುಪ್ಪೂರಲ್ಲಿ ಬರ್ಲಿ, ಅವರು ತುಪ್ಪೂರಲ್ಲಿ ದೇವಸ್ಥಾನ ಅವರು ನಂಬಿದ್ದಾರೆ, ನಾವು ನಂಬಿದ್ವಿ. ನಾವು ಅಲ್ಲಿ ಆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀವಿ. ಎಲ್ಲೂ ಒಂದ್ ಕಡೆ ನೋಡ್ರಿ ಅದು ಜಿದ್ದಿನ ರಾಜಕೀಯ ನಡೀತಾ ಇದೆ ಅನ್ಸುತ್ತ. ನಮ್ ಊರಿನ ಜನ ಇವತ್ತು ಯಾರೋ ಒಬ್ಬ ಬಿಜೆಪಿ ಪಕ್ಷದಲ್ಲಿ ಅವ್ರಿಗೆ ಏನು ಮಾಡಕ್ಕಾಗ್ದಾನೆ ಮೈ ಕೈ ಪರಿಚ್ಕೊಳ್ತಾ ಬಿಟ್ರೆ ಯಾವುದೇ ಅಭಿವೃದ್ಧಿಗೆ ಬರಲ್ಲ ಅವರು. ಮಹಾನ್ ನಾಯಕರು ಇದ್ರ ಹಿಂದಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಯಾರು ಕಾಫಿ ತೋಟ ಓನರ್ ಇದ್ದಾರೆ ಅವ್ರು ಹೇಳ್ತಿಲ್ಲಲ್ಲ. ಇದು ಇವ್ರಿಗೆ ಏನಾಗಿದೆ, ಇವ್ರಿಗೆ ಗೆಲ್ಲಿಕ್ ಆಗ್ತಾ ಇಲ್ಲ. ಇವ್ರಿಗೆ ಸರ್ವಿಸ್ ಮಾಡಿ ಗೆಲ್ಲಕ್ಕಾಗಿದ್ದಾಗ ಈಗ ಚುನಾವಣೆ ಬಂದಿದೆಯಲ್ಲ, ಈಗ ಡಿಸೆಂಬರ್ಗೆ ಮುಗಿತದೆ. ಈ ಚುನಾವಣೆಗೆ ಏನಾರ ಮೇಲೆ ಇವ್ರ ಮೇಲೆ ಈ ತರ ಅಪವಾದನೆ ಮಾಡಿ ಬಿಟ್ರೆ ಇವ್ರು ತಣ್ಣಗಾಗ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಹಿರೇಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ 5 ಬಾರಿ ಸದಸ್ಯರಾಗಿ, 3 ಬಾರಿ ಅಧ್ಯಕ್ಷರಾಗಿ, 2 ಬಾರಿ ಉಪಾಧ್ಯಕ್ಷರಾಗಿ, ಹಿರೇಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 1 ಬಾರಿ ನಿರ್ದೇಶಕರಾಗಿ, ಒಮ್ಮೆ ಅಧ್ಯಕ್ಷರಾಗಿ, ಹಾಗೆ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ 3 ಬಾರಿ ನಿರ್ದೇಶಕರಾಗಿ, ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು, ಸ್ಪರ್ಧಿಸಿದ ಬಹುತೇಕ ಎಲ್ಲ ಚುನಾವಣೆಗಳಲ್ಲೂ ಕೂಡ ಜಯವನ್ನು ಗಳಿಸಿರುವಂತಹ ಶ್ರೀಯುತ ಸುದೇವ್ ಬೊಮ್ಮನಕೊಡಿಗೆ ನಮ್ಮ ಜೊತೆ ಇದ್ದಾರೆ. ಸುದೇವ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಗೂ ಕೂಡ. ಸರಿ, ಹೇಗಿದ್ದೀರಾ? ಫೈನ್. ಸುದೇವ್ ಅವರೇ, ಪ್ರಸ್ತುತ 5ನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇನ್ನೇನು 2-3 ತಿಂಗಳಲ್ಲಿ ನಿಮ್ಮ 5ನೇ ಅವಧಿ ಮುಕ್ತಾಯ ಆಗ್ತಾ ಇರುವಂತದ್ದು. ಹೇಗಿದೆ 5ನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ 5 ಅವಧಿ ಆಯ್ಕೆ ಆಗಿರುವಂತದ್ದು? ಪ್ರಸ್ತುತ ಯಾವ ರೀತಿಯಾಗಿ ನಡೀತಾ ಇದೆ? ಚೆನ್ನಾಗಿದೆ. ನಮ್ಗೆ ನಮ್ಮ ಸರ್ಕಾರ ಇದೆ, ಆಮೇಲೆ ನಮ್ಮ ಶಾಸಕರು ಇದ್ದಾರೆ. ಬಹಳಷ್ಟು ನಮ್ಗೆ ನಮ್ಮ ಪಂಚಾಯತಿಗೆ ಬಹಳ ಅನುಕೂಲ ಆಗುವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ. ರಾಜೇಗೌಡರ ಬಗ್ಗೆ ನಮಗೆ ಇವತ್ತು ಕೂಡ ಅಭಿಮಾನ ಇದೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗ ಹಳ್ಳಿಯ ರಸ್ತೆಗಳಿಗೆ ಹಿಂದಿನ ಸರ್ಕಾರ ಅಂತ ಹೇಳಿದ್ರೆ 15 ವರ್ಷ ಜೀವರಾಜ್ ಅವರು ಶಾಸಕರಾಗಿ ಮಂತ್ರಿ ಆಗಿದ್ರು. ನಮ್ಮಲ್ಲಿ ಏನೇನು ಮಾಡಿರ್ಲಿಲ್ಲ. ಇವರು 7 ವರ್ಷ ಚಿಲ್ಲರೆ ಆಯ್ತು. ಹೆಚ್ಚು ಕಡಿಮೆ ನಿಮ್ಮ ಒಂದು ಹಿರೇಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಶಾಸಕರಾಗಿ 7.5 ವರ್ಷಗಳಾಗಿರುವಂತದ್ದು. 7.5 ವರ್ಷಗಳ ಅವಧಿಯಲ್ಲಿ ಶಾಸಕ ಟಿ.ಡಿ. ರಾಜೇಗೌಡ ನೀಡಿರುವಂತಹ ಅನುದಾನಗಳು ಏನೇನು ಕೊಟ್ಟಿದ್ದಾರೆ? ಹೆಚ್ಚು ಕಡಿಮೆ ಒಂದು 5 ಕೋಟಿ ಅವರಿಗೆ ಅನುದಾನ ಕೊಟ್ಟಿದ್ದಾರೆ. ಯಾವುದಕ್ಕೆ ಮೇನ್ ಆಗಿ ಅನುದಾನ? ಜೈಪುರ ಮತ್ತೆ ಹಿರೇಗದ್ದೆ, ಹೂವಿನೆಕ್ಲು, ಅರಳಿಕೊಪ್ಪ ರಸ್ತೆಗೆ 1,65,00,000 ಕೊಟ್ಟಿದ್ದಾರೆ. ನಂತರ ಅಂಜಲೆ, ಹಿರೇಗದ್ದೆಯಿಂದ ಅಂಜಲೆ ಮತ್ತೆ ಬೊಮ್ಮನಕೊಡಿಗೆ, ಕೂವೆಗೆ ಹೋಗ್ತಕ್ಕಂಥ ರಸ್ತೆಗೆ 2 ಕೋಟಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ. ಒಂದು ಹೊಳೆಮಕ್ಕಿ ಅಂತೇಳಿ ಅಲ್ಲಿ ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಸೇತುವೆಗೆ 53 ಲಕ್ಷ ಕೊಟ್ಟಿದ್ದಾರೆ. ಈ ತರ ಸಾಕಷ್ಟು ಇದಾವೆ. ನಾನು ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಲಿಸ್ಟ್ ಮಾಡಿರೋದಿಲ್ಲ. ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಶಾಸಕರು. ನಮ್ಮ ಹಿರೇಗದ್ದೆ ಪಂಚಾಯತಿ ಮೇಲೆ, ಊರಿನ ಜನರ ಮೇಲೆ ತುಂಬಾ ಅಭಿಮಾನ ಇಟ್ಟು ಕೊಟ್ಟಿದೆ. ಈಗಲೂ ಕೂಡ ಅನುದಾನದಲ್ಲಿ ಈಗ ಬಂದಿರ್ತಕ್ಕಂಥ, ನಾನು ಅದೇ ಕೇಳ್ಬೇಕಂತಿದ್ದೆ. ಮುಂದಿನ ದಿನಗಳಲ್ಲಿ ಈಗ ಒಂದು ಪಂಚಾಯತಿ ಅಂತ ಬಂದಾಗ ನೀವೀಗ ಅತ್ಯಂತ ಹಿರಿಯ ಸದಸ್ಯರು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗಿರುವುದು, ಬೇರೆ ಬೇರೆ ತೊಂದರೆಗಳು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸಹಜವಾಗಿ ಒಂದು ಪಂಚಾಯತಿ ಕೆಲವೊಂದು ಸಣ್ಣ ಪಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ. ಈ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರ ಬಳಿ ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತಾ ಇದ್ದೀರಾ? ಇಲ್ಲ, ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಫಾರೆಸ್ಟ್ ಇಲಾಖೆ ಇರ್ಬೋದು, ಹಾಗೂ ಪೊಲೀಸ್ ಸ್ಟೇಷನ್ಗಳು ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಇವತ್ತು ಹಿರೇಗದ್ದೆ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ಒಂದು ಸೆಕ್ಷನ್ 4 ಆಗಿದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಸೆಕ್ಷನ್ 4 ಆಗಿದೆ, 17 ಆಗಿದೆ. ಜಾಯಿಂಟ್ ಸರ್ವೆ ಹಾಕಿಬಿಟ್ಟು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ನಮ್ಮೂರಲ್ಲಿ. ಈಗ ತಾವು ಯಾವುದೋ ಹಿಂದಿನ ನಮ್ಮ ಊರಿನ ಮುಖಂಡಗಳದ ಹತ್ರ ಮೊನ್ನೆ ಸಂದರ್ಶನ ನೋಡಿದೀನಿ. ಈಗ ಏಕಾಏಕಿ ಒಬ್ಬ ರಾಜಕಾರಣದಲ್ಲಿ ಬೆಳೀತಾನೆ ಊರಲ್ಲಿ ಅಂದಾಗ ಮಹಾನ್ ನಾಯಕ ಅಂತ ಒಬ್ರು ಹೇಳಿದ್ದಾರೆ. ಮಹಾನ್ ನಾಯಕ ಸದ್ಯದ 25 ವರ್ಷದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅನ್ಸುತ್ತೆ ಅವ್ರ ಮನಸ್ಸಲ್ಲಿ. ನನ್ನ ಯಾವ ರೀತಿಯಾಗಿ ಸೋಲಿಸ್ಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ನನ್ನ ಎದುರುಗಡೆ ಅವ್ರ ಊರಲ್ಲಿ ನಾನು ಗೆದ್ದಿದ್ದೀನಿ. ಏನು ಮಹಾನ್ ನಾಯಕ ಅಂತ ಹೆಸರು ಬಿರುದು ಕೊಟ್ಟಿದ್ದಾರೆ, ಅವರು ನನ್ನ ಎದುರುಗಡೆ ಅವ್ರು ಸೋತಿದ್ದಾರೆ. ಈಗ ಮೊನ್ನೆ ರಾಜಕೀಯದಲ್ಲಿ ಈ ಸೋಲು ಗೆಲುವಂತದ್ದು ಒಂದು ಚುನಾವಣೆ ಅಂತ ಬಂದಾಗ ಸರ್ವೇ ಸಾಮಾನ್ಯ ಇರ್ಲಿ. ಈ ಸೋಲು ಗೆಲುವು ಆದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ರಿ ಅದು ಜಿದ್ದಿನ ರಾಜಕೀಯ ನಡೀತಾ ಇದೆ ಅನ್ಸುತ್ತಾ? ನನ್ನ ರಾಜಕಾರಣದಲ್ಲಿ ನಾನು ಈಗ ಬೇರೆ ಬೇರೆ ಪಕ್ಷ ಇರ್ಬೋದು, ನಾನು ಯಾವುದೇ ಕಾರಣಕ್ಕೂ ಜಿದ್ದಿನ ರಾಜಕೀಯ ಮಾಡಿದ್ರೆ ನಾನು ಗೆಲ್ಲಕ್ಕಾಗಲ್ಲ. ನಾನು ಎಲ್ಲ ವಾರ್ಡಲ್ಲೂ ಗೆದ್ದಿದ್ದೀನಿ. ನಾನು ನನ್ನ ಏರಿಯಾದಲ್ಲಿ ಮಾತ್ರ ಅಲ್ಲ, ಎಲ್ಲ ವಾರ್ಡಲ್ಲೂ ನಾನು ನೋಡಿದ್ದೀನಿ. ಈಗ ಅವ್ರದ್ದು ಪರಿಸ್ಥಿತಿ ಏನಂತ ಆಗ್ಬೇಕಲ್ವಾ? ಅವ್ರ ಪರಿಸ್ಥಿತಿ, ಅವರು ಒಬ್ಬ ಎಳೆ ಹುಡುಗ ಮೊನ್ನೆ ಸೋತ್ರಲ್ಲ, ಇವರು ಭಾರಿ ಕೆಲಸ ಮಾಡಿದಾರೆ. ಯಾಕೆ ಜನ ಸೋಲ್ಸಿದ್ರು ಆ ಊರಲ್ಲಿ? ಅವ್ರನ್ನ ಸೋಲ್ಸ್ಬಾರ್ದಲ್ವಾ? ಅವ್ರು ಹೇಳಿದ್ದು ಹೇಳಿಕೆಗೆ ನಾನು ಕೌಂಟರ್ ಕೊಡ್ತಾ ಇಲ್ಲ. ಬಟ್ ನಾನು ನೋಡಿದೆ ವಿಡಿಯೋನ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂದ್ರೆ ಯಾಕೆ ಜನ ಸೋಲಿಸ್ತಾರೆ? ನಾವು 25 ವರ್ಷ ಸರ್ವಿಸ್ ಮಾಡಿದ್ದೀವಿ, ನಮ್ಮನ್ನು ಗೆಲ್ಸಿದ್ದಾರೆ.
ಸರ್ವಿಸ್ ಅಂದ್ರೆ ನಿಮ್ಮ ಒಂದು ರಾಜಕೀಯ ಸರ್ವಿಸ್ ನನ್ನ ಜನ ಇಡೀ ಹಿರೇಗದ್ದೆ ಅಡಿಗೆ ಬೆಲೆಯಲ್ಲಿ ನಾವು ಎಲ್ಲಿ ನಿಂತರೂ ಕೂಡ ಗೆದ್ದು ಬಂದಿದ್ವಲ್ಲ, ಅದೇ ನನ್ನ ಜನ ಬೆಳೆಸಿರೋದು. ನಮ್ಮ ಊರಿನ ಜನ ಇವತ್ತು ಯಾರೋ ಒಬ್ಬ ಬಿಜೆಪಿ ಪಕ್ಷದಲ್ಲಿ ಅವ್ರಿಗೆ ಏನು ಮಾಡಕ್ಕಾಗ್ದಾನೆ ಮೈಕೈ ಪರಿಚ್ಕೊಳ್ತಾರೆ ಬಿಟ್ರೆ ಯಾವುದೇ ಅಭಿವೃದ್ಧಿಗೆ ಬರಲ್ಲ ಅವರು. ಈಗ ಅವರು ಅಭಿವೃದ್ಧಿ ವಿಚಾರ ಬಂದಾಗ ಅವರು ಅಭಿವೃದ್ಧಿ ಮಾಡಿದ್ರೆ ಯಾಕೆ ಅವ್ರನ್ನ ಸೋಲಿಸ್ತಾರೆ? ಎಸ್, ಈಗ ಮೊನ್ನೆ ಒಂದು ನನ್ನ ಸಂದರ್ಶನದಲ್ಲಿ ಹೇಳಿದ್ರು, ಅಲ್ಲಿನ ಕೆಲ ನಾಯಕರುಗಳು ಈಗ ಹೇಳ್ತಿರುವಂತ ಅಥವಾ ಬೇರೆ ಬೇರೆ ಅಲ್ಲಿ ಇನ್ನು ಇತ್ತೀಚೆಗೆ ನಡೆದಂತ ಒಂದು ಕಾಫಿ ಗಿಡದ ವಿಚಾರವಾಗಿ ಏನು ಒಂದು ಎಕರೆ ಕಾಫಿ ಗಿಡವೇನೋ ಒಬ್ಬರದು ಏನು ಕಡಿದ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಾಗಿರುತ್ತೆ. ಬೇರೆ ಬೇರೆ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಅದು ಕಾಫಿ ಗಿಡ ಕಡಿದ ವಿಚಾರ ಸುದ್ದಿ ಆಗುತ್ತೆ. ಆ ಒಂದು ಇದು ಇತ್ತೀಚಿನ ದಿನಗಳ ಒಂದು ಹೇಳಿಕೆ ಬಂದಿರುವಂತದ್ದು ಆ ಭಾಗದ ಹಿರೇಗದ್ದೆ ಭಾಗದ ಮಹಾನ್ ನಾಯಕರು ಇದ್ರ ಹಿಂದಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನ್ ಹೇಳ್ತೀರಾ? ಇಲ್ಲ, ಈಗ ನೀವೇನ್ ಕೇಳಿದ್ರೆ ಅದಕ್ಕೆ ನಾನು ಬದ್ಧವಾಗಿದ್ವಿ. ಈಗ ಮಹಾನ್ ನಾಯಕ ಸದ್ಯದ ಮಟ್ಟದಲ್ಲಿ ಇಲ್ಲಿವರೆಗೆ ನಾನು ಬೆಳೆದ ನಮ್ಮ ಹಿರೇಗದ್ದೆ ಒಳಗಡೆ ನಾನೇ ಮಹಾನ್ ನಾಯಕ, ನಾನು ಒಪ್ಕೊಳ್ತೀನಿ. ಅದನ್ನ ಅವ್ರು ಸಾಬೀತು ಮಾಡ್ಬೇಕು. ಅಲ್ಲಿ ನಾವು ನಂಬಿರ್ತಕ್ಕಂಥ ಬಿರೇಕಲ್ ದೇವಸ್ಥಾನ ಅಂತ ಇದೆ ತುಪ್ಪೂರಲ್ಲಿ, ಅಲ್ಲಿಗೆ ಬರಲಿ. ನಾವು ಅಲ್ಲಿ ಅವ್ರನ್ನ ಚಾಲೆಂಜ್ ತಗೊಳ್ತೀವಿ. ಇಲ್ಲಾಂದ್ರೆ ಗಬ್ಬನೆಗೆ ಬರಲಿ. ನಾವು ಇವತ್ತು ಕೂಡ ರೆಡಿ ಇದೀವಿ. ನಾವು ಅವರು ಕಾಂಗ್ರೆಸ್ನವ್ರು ಕಟ್ಸಿದ್ರು ಅಂತ ಹೇಳಿದ್ರಲ್ಲ, ನಾವು ಕಾಂಗ್ರೆಸ್ ಅಲ್ಲಿ ಬೆಳೆಸಿದ್ವಿ. ಕಾಂಗ್ರೆಸ್ನ ಊರಿನ ಜನ ನಮ್ಮನ್ನು ಬೆಳೆಸಿದ್ದಾರೆ. ಅವರು ಮಹಾನ್ ನಾಯಕ ಅಂತ ಹೇಳಿದ್ಮೇಲೆ ಅವ್ರು ಬರ್ಬೇಕಲ್ವಾ? ಈಗ ನಾವು ಈಗ ಇಂಥ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆ ಸಂದರ್ಭದಲ್ಲಿ ಯಾಕೆ ಈ ರೀತಿ ಹೇಳಿಕೆಗಳು ಬರ್ತಾ ಇದ್ದಾವೆ? ನಾವು ಮಾನವೀಯತೆ ದೃಷ್ಟಿಯಲ್ಲಿ ನಾವು ಒಬ್ಬ ರೈತರ ಮಗ ಆಗಿ ನಾವು ಕಾಫಿ ತೋಟ ಕಟ್ಸೋ ಮಟ್ಟಕ್ಕೆ ಇವರಷ್ಟು ಹೀನಾಯ ನಾಲಿಗೆ ಇದೆಯಲ್ಲ, ಅದಕ್ಕೆ ನಾವು ತಯಾರಿಲ್ಲ. ನಾವು ಕಾಫಿ ಗಿಡ, ನಾವು ಒಳ್ಳೆ ರಕ್ತ ಒಳ್ಳೆ ಕುಟುಂಬದಲ್ಲಿ ಹುಟ್ಟು ಬಂದಿದ್ವಿ, ಆ ಮಟ್ಟಕ್ಕೆ ಹೋಗಲ್ಲ. ರಾಜಕಾರಣ ಮಾಡ್ತೀವಿ ಬಿಟ್ರೆ ನಮ್ಗೆ ಅನಿವಾರ್ಯನೂ ಅಲ್ಲ. ಆದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಕಾಫಿ ತೋಟ ಕಟ್ಸಿದ ವ್ಯಕ್ತಿ ಇದಾರಲ್ಲ, ಅವ್ರಿಗೆ ನಮಗೆ ಬೇಕಾದ ವ್ಯಕ್ತಿ ಅವರು. ನಾವು ಅವ್ರು ಹೇಳ ಪ್ರಕಾರ ಸಂಘಟನೆಯವರು ಅಂತ ಹೇಳ್ತಿದ್ದಾರೆ. ಅವ್ರು ಓಪನ್ ಆಗಿ ನನ್ನ ಹತ್ರನೇ ಬಂದಿದೆ ಅದು. ಅವತ್ತು ಒಬ್ಬರು ರೈತರದ್ದು ಅಡಿಕೆ ಮರ ಕಟ್ಟಿದಾಗ ಇವ್ರು ಏನು ಇವತ್ತು ಕಾಫಿ ಗಿಡ ಕಟ್ಸ್ಕೊಂಡಾರಲ್ಲ, ಅವ್ರು ತಮ್ಮನೆ ಸುರೇಶ್ ಅವ್ರ ಮೊನ್ನೆ ಇದು ಮಾಡಿದಾರಲ್ಲ, ಅವರೇ ಬೇಲ್ ಕೊಟ್ಟು ಅವ್ರು ಬಿಡ್ಸ್ಕೊ ಬಂದಿದ್ದಾರೆ. 50-60 ಅಡಿಕೆ ಮರ ಕಡ್ದವ್ರನ್ನೇ ಬಿಡ್ಸ್ಕೊ ಬಂದಿದ್ದಾರೆ ಅವರು. ಅದನ್ನೇ ಒಪ್ಕೊಳ್ಳೋದಿಲ್ಲ ಅವರು. ನಮ್ಮ ಜೊತೆನೆ ಅವ್ರು ಗೆದ್ದಿರೋದು. ನಾವೇ ಕಾಂಗ್ರೆಸ್ಗೆ ಬಂದೇ ಗೆದ್ದಿರೋದು. ಅವ್ರು 3 ಟರ್ಮ್ 2 ಟರ್ಮ್ ಅಂತ ಹೇಳಿದಾರಲ್ಲ, ನಾವೇ ಗೆಲ್ಸಿದ್ದು, ನಾವೇ ಉಪಾಧ್ಯಕ್ಷ ಮಾಡಿದ್ದವ್ರನ್ನ. ಈಗ ನಮ್ಮ ಮೇಲೆ ಅವರು ಕಾಂಗ್ರೆಸ್ನವ್ರು ಅಂತ ಹೇಳ್ಬೇಕಾದ್ರೆ ಅವರು ವ್ಯಕ್ತಿ ಹೇಳಲಿ. ಅವರು ನಾವು ಎಲ್ಲಿ ಬೇಕೋ ಅವತ್ತು ನೋಡ್ಕೊಳ್ತೀವಿ. ಅದು ಯಾಕೆ ಆ ಥರ ಒಬ್ಬ ಮನುಷ್ಯ ಒಬ್ಬ ರೈತರ ಮಗನಾಗಿ ನಮ್ಮ ಮೇಲೆ ತರಬಾರ್ದು. ಆ ಥರದ್ದು ವ್ಯಕ್ತಿ ಮೇಲೆ ಗೂಬೆ ಕೂರಿಸಬಾರ್ದು. ನೇರವಾಗಿ ಕೇಳ್ತೀನಿ ಸುಧೀರ್ ಅವರೇ, ಈಗ ನೀವ್ ಹೇಳಿದ್ರಿ ಅವರು ಹೆಸರೆಲ್ಲ ಮಹಾನ್ ನಾಯಕ ಅಂತ ಹೇಳಿದ್ರೆ ನೀವೀಗ ಮಹಾನ್ ನಾಯಕ ಅಂತ ನೀವ್ ಹೇಳ್ತಾರೆ. ಒಂದ್ ನಿಮಿಷ, ಈಗ ನಾನು ಹೇಳ್ತಿರುವಂತದ್ದು ಯಾಕೆ ಹಾಗಾದ್ರೆ ನಿಮ್ಮ ಮೇಲೆ ಈ ರೀತಿ ಆರೋಪ ಬರ್ತಾ ಇದೆ ಗೊತ್ತಿಲ್ಲ. ಅವರು ಕಾಫಿ ತೋಟ ಕಡ್ದವ್ರು ಹೇಳ್ತಿಲ್ಲಲ್ಲ. ಈಗ ಕಾಫಿ ತೋಟ ಕಡಿಸ್ಕೊಂಡವ್ರು ಹೇಳ್ತಿಲ್ಲ, ಕಡ್ದವ್ರಲ್ಲ. ಯಾರು ಕಾಫಿ ತೋಟ ಓನರ್ ಇದ್ದಾರೆ, ಶಂಕರಣ್ಣ ಮತ್ತೆ ಅಜ್ಜು ಅವರು ಅಣ್ಣ ತಮ್ಮದಿರಿದಾರಲ್ಲ, ಅವ್ರು ಹೇಳ್ತಿಲ್ಲಲ್ಲ. ಇದು ಇವ್ರಿಗೆ ಏನಾಗಿದೆ, ಇವ್ರಿಗೆ ಗೆಲ್ಲಿಕ್ ಆಗ್ತಾ ಇಲ್ಲ. ಇವ್ರಿಗೆ ಸರ್ವಿಸ್ ಮಾಡಿ ಗೆಲ್ಲಕ್ಕಾಗಿದ್ದಾಗ ಈಗ ಚುನಾವಣೆ ಬಂದಿದೆಯಲ್ಲ, ಈಗ ಡಿಸೆಂಬರ್ಗೆ ಮುಗಿತದೆ. ಈ ಚುನಾವಣೆಗೆ ಏನಾರ ಮೇಲೆ ಇವ್ರ ಮೇಲೆ ಈ ತರ ಅಪವಾದನೆ ಮಾಡಿ ಬಿಟ್ರೆ ಇವ್ರು ತಣ್ಣಗಾಗ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಅವರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಅವ್ರು ನಾವು ಕಟ್ಸಿದ್ವು ಅಂತ ಹೇಳಿದಾರಲ್ಲ, ಯಾವತ್ತು ಡೇಟ್ ಕೊಡ್ತಾರೆ ಅವರು, ನಮಗೆ ಗಬ್ಬಾನೆಗೆ ಹಾಕ್ತಿವಿ. ನಾನು ಇದನ್ನ ಸುಮ್ಮನೆ ಬಿಡ್ತಾರೆ. ನಮ್ಮ ಮುಖಂಡರುಗಳ ಹತ್ರ ಕೇಳಿದ್ವಿ, ನಾವು ಗಬ್ಬಾನೆಯಲ್ಲಿ ಹಾಕ್ತಿವಿ. ಅವ್ರ ಮೇಲೆ ಇಬ್ರು ಹೇಳಿದ್ದಾರೆ ಕಾಂಗ್ರೆಸ್ನವ್ರು ಅಂತ, ಅವ್ರ ಮೇಲೆ ಗಬ್ಬಾನೆಯಿಂದ ನೋಟಿಸ್ ಹಾಕ್ತಿವಿ. ಇನ್ನೊಂದು ತುಪ್ಪೂರಲ್ಲಿ ಬರಲಿ. ಅವರು ತುಪ್ಪೂರಲ್ಲಿ ದೇವಸ್ಥಾನ ಅವರು ನಂಬಿದ್ದಾರೆ, ನಾವು ನಂಬಿದ್ವಿ. ನಾವು ಅಲ್ಲಿ ಆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀವಿ. ನನಗೆ ಇವತ್ತು ನಮ್ಮ ಮಾಜಿ ಶಾಸಕರು ಕೇಳಿದ್ರು ನನ್ನ ಹತ್ರ, ನಿನ್ ಹೆಸರು ಬರ್ತಾ ಉಂಟಲ್ಲ ಅಂತ ಹೇಳಿ. ನಿಮ್ ಬಳಿನೇ ಕೇಳಿದ್ರ? ನನ್ನ ಹತ್ರನೇ ಕೇಳಿದ್ರು. ಏನಂತ ಕೇಳಿದ್ರು? ಈಗ ತುಪ್ಪೂರಲ್ಲಿ ಕಾಪಿ ಗಿಡ ಕಡ್ದಿದ್ದು ವಿಚಾರದಲ್ಲಿ ನೀನ್ ಬ್ಯಾಕ್ ಗ್ರೌಂಡ್ ಇಂದ ಸಪೋರ್ಟ್ ಮಾಡ್ತೀಯ ಅಂತಲ್ಲ, ಫ್ರೆಂಡ್ ಸಪೋರ್ಟ್ ಮಾಡೋರು ಬೇರೆ ಹೆಸರು ಹೇಳಿದ್ರು. ಅದಕ್ಕೆ ನಾನ್ ಬ್ಯಾಕ್ ಗ್ರೌಂಡಿಗೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತೆ, ನಾನ್ ಮಾಡೋದ್ರೆ ಫ್ರೆಂಟೇ ಮಾಡೋದು ಅಂದೆ. ಅವಾಗ ನಿನ್ ಹೆಸರು ಬಂತು, ಪಾರ್ಟಿ ಯಾರು ಹೇಳಿದ್ರು ಅಂತ ಹೇಳಿ ನಾನು ಹೇಳಲ್ಲ, ನೀನ್ ಅಲ್ಲೇ ಕೇಳ್ಕ ಅಂತ ಹೇಳಿದ್ರು ಅವರು. ವಿಚಾರ ಬಂದ್ರು, ಅದು ಈ ಸಂಘಟನೆ ವಿಚಾರ ಹೇಳಿದ್ರು ಅವರು. ಯಾವಾಗ ನಿಮ್ಗೆ ಅವ್ರು ಕೇಳಿದ್ರು? ಒಂದು ರಾಜೇಂದ್ರನವರು ಸ್ಥಿತಿ ರೀಸೆಂಟ್ ಆಗಿ ಮೊನ್ನೆ ಇತ್ಲಾಗೆ. ನಾನು ಬೇರೆಯವ್ರು ಹೇಳಿದ ಒಪ್ತಿರ್ಲಿಲ್ಲ. ನಾನು ಅವರು ಏನು ಕಾಫಿ ತೋಟ ಕಟ್ಸ್ಕೊಂಡಿದ್ದಾರಲ್ಲ ಅವ್ರ ಗಮನಕ್ಕೆ ತಂದಿದ್ದೀನಿ. ಈ ತರ ಹೇಳಿದಾರೆ ಅಂತ. ಯಾರು ಹೇಳಿದ್ರು? ನೀವೇನಾರು ಹೇಳಿದ್ರು? ನಾವು ಹೇಳಿಲ್ಲ ಅಂತ. ಆಯ್ತಾ? ನಾವ್ ಯಾಕೆ ಅದನ್ನ ಅಪವಾದನೆ ಹೊತ್ಕೋಬೇಕು? ನಾವು ಆ ವಿಚಾರದಲ್ಲಿ ಇಲ್ದಿದ್ದಾಗ ಮಾಜಿ ಶಾಸಕರು ಖುದ್ದಾಗಿ ಸುದೇವ್ ಅವ್ರ ಬಳಿನೇ ಕೇಳಿದ್ದಾರೆ. ಅದು ನೀವು ಅವ್ರಿಗೆ ಏನಂತ ರಿಯಾಕ್ಟ್ ಮಾಡಿ? ನಾನು ಅದೇ ದೇವಸ್ಥಾನ ಇದೀನಲ್ಲ, ಬನ್ನಿ, ನಾನು ಅಲ್ಲಿ ದೇವಸ್ಥಾನದಲ್ಲಿ ಹೇಳ್ತೀನಿ ಅಂದೆ. ಅಲ್ಲಿ ಮಡಬೂರು ದೇವಸ್ಥಾನದಲ್ಲಿ ಇದ್ದೆ, ದೇವಸ್ಥಾನದಲ್ಲೇ ಹೇಳ್ತೀನಿ ಅಣ್ಣ ಅಂದೆ. ಬನ್ನಿ ಅಂದೇನೆ. ಅವ್ರು ಹೇಳಿದ್ರು, ಇಲ್ಲ ಮರ, ನೀನ್ ನನಗೆ ರಿಲೇಷನ್ ಇದೆಯಾ, ನೀನ್ ಗೆಳೆಯ ಇದ್ದಾನೆ, ನಾನು ಅದು ಅಲ್ಲಿ ಹೇಳಿದ್ದೀನಿ, ನಿನ್ಗೆ ಹೇಳಿದೆ ಅಂದ್ರು ಅವ್ರು. ಆಯ್ತು, ಸಂತೋಷ ಅಂದೆ. ನಾನು ಅಲ್ಲೇ ಕೇಳ್ಕೊಳ್ತೀನಿ. ಕಮಿಟಿಯವರು ಬಂದಿದ್ರು ನಮ್ಮ ಮನೆಗೆ, ಅದು ಕಲ್ಯಾಣ ಮಂಟಪ ದುಡ್ಡು ಕೇಳಕ್ಕೆ ಅಂತ ಬಂದಿದ್ರು. ಅವಾಗ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ನಾನು ಅಲ್ಲಿ ತುಪ್ಪೂರು ದೇವಸ್ಥಾನದಲ್ಲೂ ಕೇಳ್ಕೊಳ್ತೀನಿ, ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಆ ವಿಚಾರದಲ್ಲಿ ಅದು ಕಾಫಿ ಗಿಡ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿದ್ದಂಗೆ. ಅದು
ಇವ್ರು ಯಾರೋ ಇದು ಜನರೊಟ್ಟಿಗೆ ಇದು ಗೆದ್ದು ಬರಕ್ಕಾಗಿದ್ದಂಥವ್ರು ಈ ತರದ್ದು ಅಪವಾದ ಮಾಡ್ತಾರೆ ಬಿಟ್ರೆ ನಾವು ಪ್ರಾಮಾಣಿಕವಾಗಿ ಆ ವಿಚಾರದಲ್ಲಿ ನಾವು ಎಂಟ್ರಿ ಆಗಲ್ಲ. ಅಂದ್ರೆ ಏನು ಕಾಫಿ ಗಿಡದ ಕಳೆದ ವಿಚಾರದಲ್ಲಿ ಅವತ್ತೇನು ಅಲ್ಲೊಬ್ಬ ವ್ಯಕ್ತಿ ಏನು ಒಬ್ಬ ರೈತನು ಕಾಫಿ ಗಿಡವನ್ನು ಕಳೆದಿದ್ರು ಆ ಆ ತೋಟಕ್ಕೆ ನೀವು ವಿಸಿಟ್ ಮಾಡಿದ್ರಿ? ನಾವು ಹೋಗಿದ್ವಿ. ನಾನು ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ರವಿ ಅವರು ನಾವೆಲ್ಲ ಹೋಗಿದ್ವಿ. ಆಮೇಲೆ ನಮ್ಮ ಬಳಿನೂ ಹೇಳಿದ್ರು. ನಾವೆಲ್ಲ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಏನೇನ್ ಬೇಕು ಅದನ್ನೆಲ್ಲ ಮಾತಾಡಿದ್ವಿ. ಈಗ ಅವ್ರು ಮಾಡ್ಬೇಕಲ್ಲ ಸರ್. ಈಗ ಅದನ್ನ ಕಾಫಿ ತೋಟ ಕಟ್ಸ್ಕೊಂಡವ್ರು ಮಾಡ್ಬೇಕಾ ನಾವು ಮಾಡ್ಬೇಕಾ? ನಾವು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ವಿ. ನಮ್ ಕೆಲಸ ಕಾರ್ಯ ಬಿಟ್ಟು ಅವ್ರ ಜೊತೆ ಸ್ಟೇಷನ್ ವರೆಗೂ ಹೋಗಿದ್ವಿ. ಅವರು ಖುದ್ದಾಗಿ ಮಾಜಿ ಶಾಸಕರು ಹೇಳಿದ್ರು ನಾನು ಹೋಗಿದ್ದೆ, ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದು ಮತ್ತೆ ತಾಪತ್ರ ಆದ್ರೆ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿಗೆ ಕೈ ಬಿಟ್ಟೆ ಅಂತ ಹೇಳಿದ್ರು. ಯಾಕೆ ಅದ್ ಮಾಡ್ಬಾರ್ದು ಅವರು? ಅಂದ್ರೆ ಅದು ಪೊಲೀಸ್ ಕಂಪ್ಲೇಂಟ್ ಆಗಿಲ್ವಾ? ಕಂಪ್ಲೇಂಟ್ ಆಗಿದೆ. ನಾವು ಸಪೋರ್ಟ್ ಮಾಡ್ಬೇಕಂತ ಅವ್ರಿಗೆ. ನಾವೇನು ಅವರಿಗೆ ಇದು ತಡೆ ಮಾಡಿದೀವಾ? ಅವ್ರದ್ದೇ ಫೋರ್ಸ್ ಇದೆಯಲ್ಲ, ಎಲ್ಲ ಉಂಟಲ್ಲ ಅವ್ರ ಕೈಲಿ ಇವತ್ತು. ಯಾಕೆ ಅವರು ಎನ್ಕ್ವೈರಿ ಮಾಡಿಸಬಾರ್ದು? ನಾವು ತಡೆ ಮಾಡಿದ್ವಿ. ಎಲ್ಲಾದ್ರೆ ಕೇಳ್ಬೋದಲ್ಲ ಅವರು. ಈಗ ರಾಜೇಗೌಡರು ಬಂದಿಲ್ಲ ಅಂತ ಏನೋ ನೋಡಿದೆ ನಾನು, ನಿಮ್ಮ ಮುಖಾಂತರ ನೋಡಿದೆ. ಇವ್ರು ಪಕ್ಷ ಅಂತೇಳಿ ಇವ್ರು ಕರ್ಸಿದಾಗ ಒಬ್ರು ನಮ್ಮ ಮಾಜಿ MLA ಅವ್ರು ಬಂದಿದ್ದಾರೆ, ನಮ್ಮ ಅಲ್ಲಿ ಮುಖಂಡರುಗಳೆಲ್ಲ ಬಂದಿದಾರಲ್ಲ, ಅವಾಗ ರಾಜೇಗೌಡರು ಈ ತರ ಆಗಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದ್ಬಿಟ್ಟು ನೀವು ಪೊಲೀಸ್ ಮುಖಾಂತರ ನಮಗೆ ಎನ್ಕ್ವೈರಿ ಮಾಡಿಸ್ಬಿಡಿ ಅಂತ ಒಂದು ಸೌಜನ್ಯದಿಂದ ಹೇಳ್ಬೋಯ್ತಲ್ಲ. ಅವರಿಗೂ MLA ಅಲ್ವ ಅವರು? ಈಗ ಜೀವರಾಜ್ 15 ವರ್ಷ MLA ಇದ್ರು, ನನ್ಗೆ MLA ಅಲ್ಲ ಅಂತ ಹೇಳಕ್ಕಾಗತ್ತಾ? ನಂಗೆ ಸಂಬಂಧ ಇದೆ. ನಾನು ಅದನ್ನ ಹೇಳ್ತಿದ್ದೀನಿ. ರಾಜೇಗೌಡರು ಬಂದಿಲ್ಲ ಅಂದ್ರೆ ಈಗ ಆನೆ ಮೊನ್ನೆ ಬಂದಿತ್ತು ಕೇಳಿ, ನಮ್ಮ ಇವ್ ಸ್ನೇಹಿತರೆಲ್ಲ ಕರೆದ್ರು, ಅಲ್ಲೇ ಒಂದು ಸಭೆ ಮಾಡಿದ್ರು ಅವ್ರು ಬಂದು. ರಾಜೇಗೌಡರು ತುಪ್ಪೂರಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಕಾಫಿ ಗಿಡ ಕಡಿದ ವಿಚಾರ ಎಲ್ಲೊಂದ್ ಕಡೆ ರಾಜಕೀಯವಾಗಿ ಇದು ತಿರುವಾಗ್ತದೆ. ರಾಜಕೀಯ ಅವ್ರ ಒಳಗಡೆನೆ ಇರ್ಬೋದು ಸರ್, ಅವ್ರ ಒಳಗಡೆನೆ ಇರ್ಬೋದು. ಅವರಲ್ಲೂ ನಾನು ಅದನ್ನ ಇಲ್ಲಿ ನಿಮ್ಮ ಮುಖಾಂತರ ಹೇಳೋದ್ ಕಷ್ಟ. ಅವ್ರ ಒಳಗೆ ಇರ್ಬೋದು. ನಾವೇ ಅಕ್ಕಡ್ಸೋಣ, ನಮ್ಗೇನು ಅದರಿಂದ ಲಾಭ ಇದೆ? ನಾವು ಅವ್ರ ಮನೇಲಿ ಊಟ ಮಾಡ್ತೀವಿ. ಅವ್ರ ಮಗನ ತಮ್ಮನ ಮದುವೆ ಆಯ್ತು, ಎಲ್ಲ ಫಂಕ್ಷನ್ಗೂ ನಮ್ಮ ಮನೆಗೆ ಬಂದ್ ಕರೆದು ನಾವು ಹೋಗಿದ್ದೀವಿ. ಅವರು ಪಕ್ಷಕ್ಕೆ ಕರೆದು ಯಾರೋ ಅವ್ರ ಪಕ್ಷಕ್ಕೆ ಬಂದಿಲ್ಲ ಅಂತ ಕಟ್ಸಿ ಅಂತ ಹೀನ ಕೃತ್ಯಕ್ಕೆ ಯಾರು ಹೋಗ್ತಾರ? ಅವ್ರೇನು ಲಕ್ಷ ಜನ ಕೋಟಿ ಜನ ಇಟ್ಕೊಂಡು ಇರ್ತಕ್ಕಂಥ ಅವರಿಗೆ ಇವತ್ತು ರಾಜಕೀಯದಲ್ಲಿ ಇದಿರಲ್ಲ. ಈಗ ನಾನು ಹೇಳಿದ್ ವೈಯಕ್ತಿಕವಾಗಿ ಅವರೆಲ್ಲ ನಮ್ಮ ಸ್ನೇಹಿತರುಗಳು. ಈಗ ಪಕ್ಷ ಪಾರ್ಟಿ ಬಿಡಿ, ನಮ್ಮ ಊರಿನವರು. ನಾವು ಆ ಕಾಫಿ ತೋಟ ಕಟ್ಸುವಂತ ಮಟ್ಟಕ್ಕೆ ಹೀನ ಕೃತ್ಯಕ್ಕೆ ನಮ್ಮ ರಕ್ತದಲ್ಲೇ ಇಲ್ಲ. ಅವ್ರು ಹೇಳಿ ಬಿಡಿ, ನಾವು ಆ ದೇವ್ರ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ, ಅವ್ರನ್ನ ಕರೆಸ್ತೀವಿ. ಅವರು ಹೇಳ್ದವ್ರು ಬರಲಿ, ಮುಖಾಮುಖಿಯಾಗಿ ನಾವು ದೇವರಲ್ಲಿ ಪ್ರಸಾದ ಮಾಡ್ತೀವಿ, ಅವರು ಮುಟ್ಲಿ. ನಾವು ಕಟ್ಸಿದ್ವಿ ಅಂತ ಹೇಳ್ತಾರಲ್ಲ, ಅದಕ್ಕೂ ಚಾಲೆಂಜ್ ಆಗಿ ನಿಮ್ಮ ಮುಖಾಂತರ ಅವರಿಗೆ ಹೋಗ್ಲಿ. ನಮ್ಮ ಮೇಲೆ ಅಪವಾದ ಮಾಡಿದಾರಲ್ಲ, ಮುಂದೆ ನೋಡುವ. ನಾವು ಮಾಡಿದ್ರು ಗಬ್ಬಾನೇನೋ ಅವ್ರು ನಂಬಿದ್ದು ನಾವು ನಂಬಿದ್ದು ದೇವಸ್ಥಾನದಲ್ಲಿ ಬರಲಿ, ಅವ್ರನ್ನ ಪ್ರಮಾಣ ಮಾಡಕ್ಕೆ ನಾವು ರೆಡಿ. ಓಕೆ. ಅದರ ಜೊತೆಯಲ್ಲಿ ಈಗ ಒಂದು ಕಡೆಯಲ್ಲಿ ಕಾಫಿ ಗಿಡದ ವಿಚಾರ ಒಂದು ಪಾಠ ಆದ್ರೆ, ಇನ್ನೊಂದು ಪ್ರಮುಖವಾಗಿ ಬರುವಂತದ್ದು ಆನೆಯ ವಿಚಾರ. ನಿಮ್ಮ ಭಾಗದಲ್ಲಿ ಕಳೆದ 1.5-2 ತಿಂಗಳಲ್ಲಿ ನಿರಂತರವಾಗಿ ಆನೆಗಳ ದಾಳಿ ಮಾಡ್ತಿರುವಂತದ್ದು, ತುಪ್ಪೂರು, ಅರಳಿಕೊಪ್ಪ ಆ ಭಾಗದಲ್ಲಿ ಹಲವಾರು ಜಮೀನುಗಳಿಗೆ ಇದಾಗಿರುವುದು, ತೊಂದರೆ ಆಗಿರುವಂತದ್ದು, ಅಡಿಕೆ ಮರಗಳು ಹಾನಿಯಾಗಿರುವ, ಗದ್ದೆಗಳು ನಾಶ ಆಗಿರುವಂತದ್ದು. ಈ ವಿಚಾರದ ಬಗ್ಗೆ ಯಾವ ರೀತಿಯಾಗಿ ಹೋರಾಟಗಳಾಗಿರುವುದು ಅಥವಾ ಶಾಸಕರ ಬಳಿ ಒಂದು ಮನವಿ ತರುವಂತಲ್ಲಿ ಯಾವ ರೀತಿಯ ಕಾರ್ಯಪ್ರವೃತ್ತರಾಗಿದ್ದಾರೆ? ಇಲ್ಲ, ನಾವು ನಮ್ಮ ಕರೆಗೆ ಹೋಗೊಟ್ಟು ತುಪ್ಪೂರಿನಲ್ಲಿ ಒಂದು ಸಭೆ ಕರೆದಿದ್ರು. ನಮ್ಮ RFO ಬಂದಿದ್ರು, ಅವ್ರ ಡಿಪಾರ್ಟ್ಮೆಂಟ್ ಬಂದಿದ್ರು. ಆಮೇಲೆ ಪ್ರತಿದಿನನೂ ಕೂಡ ಒಂದು ಟೀಮ್ ಅಲ್ಲೇ ಆನೆ ಓಡಿಸುವಂತ ಕಾರ್ಯಕ್ರಮದಲ್ಲಿ ಇದ್ದಾರೆ, ಯಾರು ಫಾರೆಸ್ಟ್ ಟೀಮ್ ಇದ್ದಾರೆ. ಆಮೇಲೆ ರಾಜೇಗೌಡರು ಅವತ್ತು ಶಿಕ್ಷಕರ ದಿನಾಚರಣೆ ಆದ್ರೂ ಕೂಡ ಕೊಪ್ಪ ಮತ್ತೆ ಶೃಂಗೇರಿ ಮುಗಿಸಿ ನೇರವಾಗಿ ತುಪ್ಪೂರಿಗೆ ಬಂದ್ರು. ಅದರ ಒಂದು 250 ಜನ ಸೇರಿದ್ರು ಅಲ್ಲಿ. ಅವ್ರಿಗೆಲ್ಲರೂ ಇದು ಮನವಿ ಏನಂತ ಹೇಳಿದ್ರೆ, ರಾಜೇಗೌಡರು ಮಾರದಿನನೇ ಸೋಮವಾರ ದಿನ ಬೆಳಿಗ್ಗೆ ಅವರು ಶುಕ್ರವಾರ ಬಂದಿದ್ದು, ಸೋಮವಾರ ದಿನ ಶನಿವಾರ ಇದಿರ್ತದೆ ಅಂತ ಹೇಳಿ ಭಾನುವಾರ ಹೋಗಿಲ್ಲ. ಸೋಮವಾರ ಬೆಳಿಗ್ಗೆ ಹೋಗಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಮತ್ತೆ CMಗೆ ಲೆಟರ್ ಮಾಡಿ 5 ಆನೆ ನಮ್ಮ ಹಿರೇಗದ್ದೆಯಲ್ಲಿ 2 ಅಂತ ಇತ್ತು, ಮತ್ತೆ 3 ಆಗಿತ್ತು. ಒಂದು ಕುಂಚೂರು, ಇನ್ನೊಂದು ಈ ಕಡೆ ಹರಿಹರಪುರದ ಕಡೆ, ಒಟ್ಟು 5 ಆನೆಗೆ ಅವ್ರು ಲೆಟರ್ ಮಾಡಿ ನಮ್ಮ ಹತ್ರನೇ ದಾಖಲೆ ಉಂಟು. ಅವ್ರು CM ಮನವಿ ಮಾಡಿದ್ದಾರೆ, ಹಿಡಿಸ್ಲಿಕ್ಕೆ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಈಗ ನಿಮ್ಗೆ ಗೊತ್ತಿದೆ, ಆನೆ ಹಿಡಿಬೇಕಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥಿತವಾದ ಇವತ್ತು ಆನೆ ಬೇಕು, ಲಾರಿ ಬೇಕು, ಅದಕ್ಕೆ ಡಾಕ್ಟರ್ ಬೇಕು, ಅದಕ್ಕೆ ಅದೆಲ್ಲಗಿಂತ ಮಿಗಿಲಾಗಿ ಪರ್ಮಿಷನ್ ಸಿಗೋದು ಕಷ್ಟ. ಅದರಿಂದ ಅದು ರಾಜೇಗೌಡರು ಮತ್ತೆ ಜಾರ್ಜ್ ಅವರು ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಬಹಳ ಇದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಹಿಡಿಸ್ತಾರೆ. ಯಾಕಂದ್ರೆ ಇದು ನಿಮ್ಗೆ ನೋಡಿದ್ರಿ, ಈಗ ಬಾಳನರಲ್ಲಿ 1 ವಾರದೊಳಗೆ 2 ಕೊಂದು ಹಾಕಿದ್ದು. ಅದು 9 ತಿಂಗಳಲ್ಲಿ 5 ಜನ ಸತ್ತ. ಅದು ಅವರಿಗೂ ಗೊತ್ತಿದೆ. ನಾಳೆ ಈಗ ಬೆಳೆ ನಾಶ ಆದ್ರೆ ಪರಿಹಾರ ಕೊಡ್ಬೋದು, ಬೇರೆ ಬೇರೆ. ಜನ ಸತ್ತಾಗ ಜನ ಆಕ್ರೋಶಗೊಂಡು ಬೇರೆ ಬೇರೆ ರೀತಿ ಆಗುತ್ತೆ. ನೀವು ಬಾಳನಲ್ಲಿ ನೋಡಿಬಾರ್ದು, ಏನೇನೋ ಮಾತಾಡ್ತಾರಲ್ಲ, ಅದು ಏನಾಗಿದೆ ನಾವು ನೋಡಿದ್ವಿ ಕೆಲವು ವಿಡಿಯೋಗಳೆಲ್ಲ, ಆ ತರ ಆಗುತ್ತೆ. ಅದರಿಂದ ಇವರಿಗೂ ಕೂಡ ಜವಾಬ್ದಾರಿ ಇದೆ. ನಾನು ಯಾಕಂದ್ರೆ ನಮ್ಗೆ ಬಹಳ ಹತ್ರದರಾಗಿರೋದು, ನಾನು ಬಾರಿ ಹೋಗ್ಲಕ್ ಹೋಗಲ್ಲ, ಬಟ್ ನಮ್ಮ ಕೆಲಸಗಳು ಯಾವುದೇ ಸಮಸ್ಯೆಯಲ್ಲೇ ನಡೀತದೆ.
ಎಲ್ಲ ಕಡೆನೂ ನಡೀತು, ಎಲ್ಲ ಕಡೆ ಅಂತಲ್ಲ. ನಾವು ನಮಗೆ ಆತ್ಮೀಯರು ಬಹಳ ಜನ ಇದ್ದಾರೆ ಹೊರಗಡೆ. ನಾವು ನಮ್ಮ ಏನು ಹಿರೇಗದ್ದೆ ಅಡಿಗೆ ಬಯಲು ಭಾಗ ಇದೆ, ಸಮಸ್ಯೆ ಬಂದಾಗ ನಾನು ಕೂಡ ನನ್ನ ರಾಜಕೀಯ ಜೀವನದಲ್ಲಿ ನಾನು 25 ವರ್ಷದಲ್ಲಿ ಏನು ಇವತ್ತು ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾನು ಸರ್ವಿಸ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ನನ್ನ ಬಗ್ಗೆ ಯಾರು ಕೂಡ ಇದು ನೀವು ಸರಿ ಇಲ್ಲ ಅಂತ ಹೇಳಿದ್ದು ಈ ಮೊನ್ನೆ ನಾನು ನಿಮ್ಮ ವಿಡಿಯೋ ನೋಡಿದಾಗಲೇ ಕೇಳಿದ್ದಷ್ಟೇ. ನಾನು ಆ ಥರ ಬೆಳೆದು ಬಂದಿದ್ದೀನಿ. ನನಗೆ ಹೈಯೆಸ್ಟ್ ಮತ ಹಾಕಿ ನನಗೆ ಎಲ್ಲಿದ್ರು ಕೂಡ ಗೆಲ್ಸಿದ್ದಾರೆ, ಎಲ್ಲರಿಗಿಂತ ಹೆಚ್ಚಿಗೆ ಮತ ಹಾಕಿ ಗೆಲ್ಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ನೀವು 5 ಬಾರಿ ಸದಸ್ಯರಾಗಿರುವಂತದ್ದು, 3 ಬಾರಿ ಅಧ್ಯಕ್ಷರು, 2 ಬಾರಿ ಉಪಾಧ್ಯಕ್ಷರಾಗಿದ್ದೀರಾ. ಅದರ ಜೊತೆ ಈಗ ಮತ್ತೊಮ್ಮೆ ಈಗ ಚುನಾವಣೆ ಬರ್ತಾ ಇರುವಂತದ್ದು. ಇನ್ನೇನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಸುದೇವ್ ಅವರು ಸಿಕ್ಸರ್ ಹೊಡಿತಾರ? ಇಲ್ಲ, ನನಗೆ ಈಗ ನನ್ನ ಏಜು ಈಗ ರಾಜಕೀಯದಲ್ಲಿ ನಾನು ಮೊನ್ನೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದೆ. ಈಗ ನಮ್ಮ ಶಿವಶಂಕರಪ್ಪನವರು ಈ ಚುನಾವಣೆ ರಾಜಕೀಯದಲ್ಲಿ ಯಾರು ನಿವೃತ್ತಿ ಅಂತ ಇಲ್ಲ. ನಮ್ಮ ಶಾಸಕರು ಇದ್ದಾರೆ ಒಬ್ರು, ಈಗ ಈ ಶಾಮನೂರ್ ವಯಸ್ಸಾದ್ರೂ ಕೂಡ ಅವ್ರು ಶಾಸಕರಾಗಿ ಆಯ್ಕೆ ಆಗಿ ಬರ್ತಿದ್ದಾರೆ. ಅವ್ರ ಮಗ ಮಿನಿಸ್ಟರ್ ಇದ್ದಾರೆ ಇವತ್ತು. ಹಾಗೆ ನಮಗೆ ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ, ನಾವು ಸರ್ವಿಸ್ ಮಾಡಿ ಇಲ್ಲಿವರೆಗೂ ಕೂಡ ಒಳ್ಳೆ ಗೌರವದಿಂದ ಬದುಕಿದೀವಿ. ಒಳ್ಳೆ ನಮಗೆ ಅಡಿಗೆ ಬಯಲು ಹಿರೇಗದ್ದೆ ಗ್ರಾಮಸ್ಥರು ನನ್ನ ಬೆಳೆಸಿದ್ದಾರೆ. ನೇರವಾಗಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, 6ನೇ ಬಾರಿ ಹಿರೇಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಸುದೇವ್ ಅವರು ಸಿಕ್ಸರ್ ಹೊಡಿತಾರ ಅಥವಾ ರಾಜಕೀಯವಾಗಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾರ? ಈಗ ನೀವು ಪ್ರೀತಿಯಿಂದ ಕೇಳ್ತೀರಿ ಅಭಿಷೇಕ್ ಅವರೇ, ಯಾಕಂತ ಹೇಳಿದ್ರೆ ನಾವು ಪರೀಕ್ಷೆ ಮಾಡ್ತಿದ್ರಿ ಏನೋ ಗೊತ್ತಿಲ್ಲ. ಬಟ್ ಏನಾಗಿದೆ ಅಂದ್ರೆ, ನನಗೆ ಚುನಾವಣೆಗಳಲ್ಲಿ ನನ್ನ ಆಸಕ್ತಿ ಕಮ್ಮಿ ಆಗ್ತಾ ಬಂದಿದೆ. ಚುನಾವಣೆ ನಿಲ್ಬಾರ್ದಂತ ಅಲ್ಲಿರ್ತಕ್ಕಂಥ ಮತದಾರರು ನಾನು ನಿಲ್ಲೇಬೇಕು, ನಾವು ಗೆಲ್ತೀವಿ ಅಂತ ಬಂದಾಗ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳುವಂತ ಅಷ್ಟು ಮೂರ್ಖ ನಾನಲ್ಲ ಅಲ್ವಾ? ಇದೇನಂದ್ರೆ ಮತ್ತೊಮ್ಮೆ ಈಗ 6ನೇ ಬಾರಿ ಸುದೇವ್ ಅವರು ಹಿರೇಗದ್ದೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ನೋಡ್ಬೋದಾಗ ನಾನು ಯುವಕರಿಗೆ ಅವಕಾಶ ಕೊಡ್ಬೇಕಂದ್ರೆ ತೀರ್ಮಾನ ಮಾಡಿದ್ದೀನಿ. ನಮ್ಮ ಊರಲ್ಲಿ, ನಮ್ಮ ಊರಿನ ಜನರು, ನಾನು ಬೆಳೆದು ಬಂದಿದ್ದೆ ನಮ್ಮ ಊರ ಜನರ ಮಧ್ಯದಲ್ಲಿ. ಹಾಗಾಗಿದ್ರಿಂದ ನಾವು ತೀರ್ಮಾನಗಳನ್ನ ಇವತ್ತು ಹೇಳಲಿಕ್ಕಾಗಲ್ಲ. ನಮ್ಮ ಪಕ್ಷದ ತೀರ್ಮಾನ, ನಮ್ಮ ಊರಿನ ಮುಖಂಡರುಗಳ ತೀರ್ಮಾನ, ಮತದಾರ ತೀರ್ಮಾನಕ್ಕೆ ನಾವು ಯಾವತ್ತೂ ಕೂಡ ತಿರಸ್ಕಾರ ಮಾಡಬಾರ್ದು. ಈಗ ತೀರ್ಮಾನಗಳಲ್ಲಿ 2 ರೀತಿ ಇರುತ್ತೆ. ಒಂದು, ಪಕ್ಷ ಜನರು ಅಲ್ಲಿನ ಮತದಾರ ತೆಗೆದುಕೊಳ್ಳೋದು ಬೇರೆ, ವೈಯಕ್ತಿಕವಾಗಿ ನೀವು ತಗೊಳ್ಳೋದು ಬೇರೆ. ಈಗ ಅಲ್ಲಿನ ಪಕ್ಷ ನಿಮ್ಮ ತೀರ್ಮಾನ ತಗೊಳ್ಳೋದು ಚುನಾವಣೆ ಟೈಮಲ್ಲಿ. ವೈಯಕ್ತಿಕವಾಗಿ ಸುದೇವ್ ಅವರಿಗೆ ಏನು ಇದಿದೆ? ಏನು ಸಮಸ್ಯೆ ಇಲ್ಲ ನನಗೆ ಇವತ್ತು, ಆತರ ಸಮಸ್ಯೆ ಏನಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ? ಅದು ಕಾದ್ ನೋಡ್ಬೇಕಾಗಿದೆ. ನಾನು ಯಾವತ್ತು ಆ ಜನರ ಇದಕ್ಕೆ ನಾನು ತಿರಸ್ಕಾರ ಮಾಡಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು. ಎರಡನೇದಾಗಿ, ನಾನು ಬೆಳೆದು ಬಂದ ದಾರಿ ನಾನು ಅವತ್ತು ಹಿಂದೆನೂ ನಿಮ್ಮ ಮುಂದೆ ಹೇಳಿದ್ದೆ. ಇವತ್ತು ಬಿಜೆಪಿಲಿ ಏನಾಗಿದೆ ಅಂದ್ರೆ, ಬಿಜೆಪಿಲಿ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ನಾಯಕರು, ಎಲ್ಲರನ್ನೂ ನಾನು ಹೇಳಲ್ಲ, ಕೆಲವೊಂದಷ್ಟು ನಾಯಕರು ಕೆಲಸ ಮಾಡಲ್ಲ. ಅವರು ಜೀವರಾಜ್ 15 ವರ್ಷ ML ಆದಾಗ್ಲೂ ಅವ್ರ ಆಫೀಸಲ್ಲಿ ಹೋಗಿ ನನ್ನ ಬಗ್ಗೆ ಚಾಡಿ ಹೇಳಿದ್ಬಿಟ್ರೆ, ಅವ್ರು ಡೆವಲಪ್ಮೆಂಟ್ ಬಗ್ಗೆ ಏನೂ ಮಾಡಿಲ್ಲ. ಈಗ ಅವರು ಮೊನ್ನೆ ಇವರು ಕೋಗ್ಲಿ ಪ್ರಭಾಕರ್ ಅವರು ಹೇಳಿದ್ರೆ ಏನೂ ಮಾಡಿಲ್ಲ ಡೆವಲಪ್ಮೆಂಟ್ ಅಂತ. ಅವ್ರು ಏನ್ ಮಾಡಿದ್ರು ಅಂತ ಬೇಕಾದ್ರೆ ನಿಮ್ಮ ಇದರಲ್ಲೇ ಮುಖಾಮುಖಿ ಕೂರಿಸಿ, ಅವ್ರು 15 ವರ್ಷದಲ್ಲಿ ಏನ್ ಮಾಡಿದ್ರು ಅಂತ ತೀರ್ಮಾನ ಅವ್ರು ಹೇಳಿ. ಅಂದ್ರೆ ಈಗ ಮುಖಾಮುಖಿ ಡಿಬೇಟ್ ಹೇಳಿದ್ದೀನಿ, ಅವ್ರು ಹೇಳ್ತಿದಾರಲ್ಲ 15 ವರ್ಷ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ, ನಾವೇನ್ ಮಾಡಿದ್ವಿ ಅಂತ ನಾವು 7 ವರ್ಷದಲ್ಲಿ ತೋರಿಸ್ತೀವಿ. ಅದಕ್ಕೆ ಅವರು ಅವತ್ತು ಒಪ್ಬೇಕಾಗತ್ತೆ. ಹಂಗಿದ್ಮೇಲೆ ಈ ತರದ್ದು ಸಂದರ್ಶನ ಮಾಡಿದಾಗ ಏನೂ ಮಾಡಿಲ್ಲ ಅಂತಿದಾರಲ್ಲ, ಊರಿನ ಜನರು ಹೇಳ್ಬೇಕಲ್ವಾ. ಈಗ ನಾವು ನಾನು ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಮುಖಾಮುಖಿ ಡಿಬೇಟ್ ಈಗ ಫಿಕ್ಸ್ ಮಾಡಿದ್ರೆ ಸುದೇವ್ ಅವರು ರೆಡಿ ಇದ್ದಾರೆ. ಅವ್ರು ಹೇಳ್ಬೇಕಂದ್ರೆ ನಾನು ರೆಡಿ ಇದ್ದೀನಿ. ಅವ್ರು ಇದು ಅರಳಿಕೊಪ್ಪದಿಂದ ಜಯಪ್ರಕಾಶ್ ರಸ್ತೆನ ಅರ್ಧ ಕಟ್ ಮಾಡಿ ಅವರು ಓಡಾಡ್ತಕ್ಕಂಥ ರಸ್ತೆಗೆ ಹಾಕೊಂಡ್ರು. ಆದ್ರೂ ಜನ ಗೆಲ್ಸಿಲ್ಲ ಅವ್ರನ್ನ. ಕಟ್ ಮಾಡಿ ತಗೊಂಡೋಗಿ ಆ ಕಡೆ ಅವ್ರ ಊರಿಗೆ ಹಾಕೊಂಡ್ರು. ನಾವೇನು ಹೇಳಿಲ್ಲ, ಅಸೂಯೆ ಪಡ್ಲಿಲ್ಲ. ನಾವು ರಸ್ತೆಗೆ ಇವತ್ತು ದುಡ್ಡು ಹಾಕಿಲ್ಲ ಅಂತ ಹೇಳ್ತಾರಲ್ಲ, ನಾವು ಚಾಲೆಂಜ್ಗೆ ಅವ್ರು ನಿಮ್ಮ ಇದರಲ್ಲಿ ಡಿಬೇಟಿಗೆ ರೆಡಿ ಇದ್ವಿ, ಕರೀದ್ರಿ, ನಾನು ಚಾಲೆಂಜ್ ಮಾಡ್ತೀನಿ ಏನ್ ಮಾಡಿದ್ವಿ ಅಂತ. ಆಯ್ತಾ? ಅವ್ರದ್ದು ಸರ್ಕಾರ ಇದ್ದು, ಅವ್ರದ್ದೇ ಮಂತ್ರಿಗಳಿದ್ದು, ಅವರು ML 15 ವರ್ಷ ಇದ್ದು, ಅವ್ರು ಏನ್ ಮಾಡಿದ್ವಿ. ನಾನು ಜೀವರಾಜನ್ ಇವತ್ತು ದೂರ್ತಾ ಇಲ್ಲ. ಇವರು ನಾನು ಈಗ ನಮ್ಮ ಊರಿನ ಒಬ್ಬ ಲೀಡರ್ ಆದವ್ರು, ನಾನು ಹೋಗಿ ನಮ್ಮ ಸಮಸ್ಯೆಗಳು ಹೇಳಿ ನಾವು ರಾಜೇಗೌಡ ಹತ್ರ ನಾವು ಹಣ ತರ್ಬೇಕು ಬಿಟ್ರೆ, ಇವರು ನನ್ನ ಬಗ್ಗೆ ಹೋಗಿ ಚಾಡಿ ಹೇಳಿದ್ರು ಬಿಟ್ರೆ, ಹಂಗಾಗಿ ಅವ್ರು ಗೆಲ್ತೇ ಇಲ್ಲ ಅಲ್ಲಿ. ಅದರ ಜೊತೆಯಲ್ಲಿ 2023 ಚುನಾವಣೆ ಸಂದರ್ಭದಲ್ಲಿ ಒಂದು ಆರೋಪ ಬಂತು. ಆರೋಪದಲ್ಲಿ ಪ್ರಮುಖವಾಗಿ ಆ ಹಿರೇಗದ್ದೆ ಭಾಗದ ಪ್ರಭಾವಿ ಇಬ್ಬರ ನಾಯಕರ ಮನೆಗೆ 7 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ ಅಂತ ನೀವೀಗ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರೆ, ಆ ಮಹಾನ್ ನಾಯಕ ನಾನೇ ಅಂತ ಹೇಳಿ. ಹಂಗಾರೆ ಸುದೇವ್ ಅವ್ರ ಮನೆಗೆ ಆ ರಸ್ತೆ ಹೋಗಿಲ್ಲ ಅಂದ್ರೆ? ನೀವು ಬೇಕಾದ್ರೆ ನಾಳೆ ನಮ್ಮ ಅಲ್ಲಿಗೆ ಬಂದಿಲ್ಲ, ನೀವು ಬನ್ನಿ. ಇವತ್ತು ನಾನು ನಿಮ್ ಗಮನ ನಾನು ನಿಮ್ ಗಮನಕ್ಕೆ ತರ್ತೀನಿ. ಇವತ್ತು ಯಾವುದೇ ಊರಿಗಾಗ್ಲಿ
ನಾವು ಪ್ರಭಾವಿಗಳೋ ಮತ್ತೊಂದು ಪ್ರಶ್ನೆ ಬೇರೆ. ಊರಿಗೆ ರಸ್ತೆ ಆದ್ರೆ ಹೆಮ್ಮೆ ಪಡ್ಬೇಕು, ಹೊಟ್ಟೆ ಕಿಚ್ಚು ಪಡೋದಲ್ಲ. ಯಾರ ಊರಿಗೆ ಆಗ್ಲಿ, ಈಗ ಪ್ರಭಾಕರ್ ಮನೆ ಹತ್ರಕ್ಕೆ ರೋಡ್ ಮಾಡ್ಕೊಂಡದ್ದು ನಾನು ಹೊಟ್ಟೆ ಕಿಚ್ಚು ಪಡೋದಲ್ಲ. ನಾವು ಹಣ ತರುವಂಥದ್ದು ನಮ್ಮ ಕೆಪಾಸಿಟಿ ಇರ್ಬೇಕು ಊರಿಗೆ. ಅದು ಬಿಟ್ಟು ಅವನು ಯುವರಾಜ್ ಅವರು ಎಲ್ಲೋ ಒಂದ್ ಕಡೆ ಭಾಷಣದಲ್ಲಿ ಪ್ರಭಾವಿಗಳ ಮನೆಗೆ 7 ಕೋಟಿ ಅಂದಿದ್ದಾರೆ. ನನ್ನ ಹತ್ರ ನಿಮಗೆ ತೋರಿಸ್ತೀನಿ ಬೇಕಾದ್ರೆ, ಕಟ್ಟಿಂಗ್ಸ್ ಇದೆ. ಅದು ಇವತ್ತು 2 ಕೋಟಿ ರಸ್ತೆ ಆಗಿರೋದು. PMGSY ಇಲ್ಲಿ 2 ಕೋಟಿ ರಸ್ತೆ ಆಗಿದೆ. ಅದನ್ನ 7 ಕೋಟಿ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿಯಾಗಿ ಅಷ್ಟು ತಿಳುವಳಿಕೆ ಇರ್ತಕ್ಕಂಥವ್ರು ಒಂದು ಪತ್ರಿಕೆಯಲ್ಲಿ 7 ಕೋಟಿ ಮಹಾನ್ ಇದು ಶ್ರೀಮಂತರ ಮನೆಗೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ 100 ಮನೆಗೆ ಹೋಗ್ತದೆ ಆ ರಸ್ತೆ. ನನ್ನ ಮನೆಗೆ ಟಾರ್ ಆಗಿಲ್ಲ, ನನ್ನ ಮನೆಗೆ ಕಾಂಕ್ರೀಟ್ ಆಗಿಲ್ಲ. ಬೇಕಾದ್ರೆ ಇದನ್ನ ನೀವು ಯಾವ ರೀತಿ ಇದನ್ನ ಇದು ಮಾಡ್ತಾರೆ ಗೊತ್ತಿಲ್ಲ. ಬಟ್ 2 ಕೋಟಿ ಆಗಿದ್ದಕ್ಕೆ ಬೋರ್ಡ್ ಇದೆ, ಬರೆದಿದ್ದಾರೆ. 7 ಕೋಟಿ ಆದ್ರೆ ಇನ್ನು 5 ಕೋಟಿ ಎಲ್ಲಿಗೆ ಹೋಯ್ತು? ನಮ್ಮೂರಲ್ಲಿ ಹಿರೇಗದ್ದೆಯಲ್ಲಿ ಎಲ್ಲೂ ಕೂಡ 7 ಕೋಟಿ ರೋಡ್ ಆಗಿಲ್ಲ. ಇವ್ರಿಗೆ ಮಾಡೋಕ್ಕಾಗಿಲ್ಲ ಅಲ್ವಾ? ಇವ್ರಿಗೆ ಮಾಡೋಕ್ಕಾಗಿಲ್ಲಲ್ಲ. ಮಾಡಿದ್ರ ಬಗ್ಗೆ ಯಾಕೆ ಹೊಟ್ಟೆ ಕಿಚ್ಚು ಮಾಡ್ಬೇಕು? ಅಂದ್ರೆ ನಿಮ್ಮೂರಲ್ಲಿ 7 ಕೋಟಿ ರಸ್ತೆ ಎಲ್ಲೂ ಆಗಿಲ್ಲ ಆಯ್ತಾ. 2 ಕೋಟಿ ರೋಡ್ ಆಗಿದೆ. ಇವತ್ತು ಕೂಡ ಇವತ್ತು ಅಂಜಿಲೆ ಅಂತಿದೆ. ಆ ಅಂಜಿಲೆಯಿಂದ ಬರ್ತಕ್ಕಂಥ ರಸ್ತೆಯಲ್ಲಿ ಹೆಚ್ಚು ಕಡಿಮೆ 100 ಮನೆಗೆ ಹೋಗುತ್ತೆ. ಕೂವೆ, ಅಲ್ಗೇಶ್ವರ, ಸೋಪನ್ಕೆರೆ, ಬೊಮ್ಮನಕೊಡಿಗೆ 100 ಮನೆಗಳು ಹೋಗೋ ರಸ್ತೆ ಅದು. ನನ್ನ ಒಂದು ರಾಜೇಗೌಡರಿಗೆ ನನ್ನ ಆತ್ಮೀಯತೆ ಇತ್ತು. ನಾನು ಇದನ್ನ ತಗೊಬಂದಿದ್ದಕ್ಕೆ ಇವ್ರು 7 ಕೋಟಿ ರೂಪಾಯಿ ರಸ್ತೆ ಮಾಡಿಸ್ಕೊಂಡೇನೆ ಅಂತೇಳಿ ಅದು ಏನದು ಆ ಥರದ್ದು ಹೇಳಿಕೆ ಕೊಡ್ತಾರೆ ಅಂದಾಗ ನನಗೆ ಅವ್ರಿಗೆ ಏನು ಹೇಳ್ಬೇಕ ಅನ್ನೋದು. ಅವ್ರು ಮಾಡಲಿಲ್ಲಲ್ಲ, ಬೇರೆಯವ್ರು ಮಾಡಿದ್ದಕ್ಕೆ ಯಾಕೆ ಇವರಿಗೆ ಅಷ್ಟು ಹೊಟ್ಟೆ ಉರಿಯ ಗೊತ್ತಿಲ್ಲ. ನನಗೆ ಎಲ್ಲ ರೀತಿಯಾಗ ಅವರು ಯುವರಾಜರ ಸಂಬಂಧ ಇದೆ ಆಯ್ತಾ. ನನಗಿಂತ ಚಿಕ್ಕವರು. ಆ ರೀತಿಯಾದಷ್ಟು ಹೇಳಿಕೆಗಳು ಕೊಡಬಾರ್ದವರು. ಒಬ್ಬ ಮಂತ್ರಿ ಆದವರು ತಿಳುವಳಿಕೆ ಕೊರತೆ ಅನ್ಸುತ್ತೆ ಅವರಿಗೆ ಈ ವಿಚಾರದಲ್ಲಿ. ಬೇರೆ ವಿಚಾರದಲ್ಲಿ ಹೇಳಲ್ಲ ನಾನು. ಈ ವಿಚಾರದಲ್ಲಿ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅದನ್ನ ಹೇಳ್ಬೋದು ನಾನು. ಈಗ ಒಬ್ಬ ಹಿರಿಯ ಗ್ರಾಮ ಪಂಚಾಯತ್ ನೀವು ಇರುವಂತದಲ್ಲಿ ಆ ಸಂದರ್ಭದಲ್ಲಿ ಜನರಿಗೂ ಕೂಡ ನಿರೀಕ್ಷೆಗಳಿದ್ದೇ ಇರತ್ತೆ. ಈಗ ಅಧ್ಯಕ್ಷರು ಬೇರೆ ಇರ್ಬೋದು, ಉಪಾಧ್ಯಕ್ಷರು ಅದು ಬೇರೆ ಪ್ರಶ್ನೆ. ಆದ್ರೆ ಹಿರಿಯ ಗ್ರಾಮ ಪಂಚಾಯತ್ ಇದ್ದರೆ ನಿಮ್ಮಲ್ಲಿ ಕೂಡ ಜನರು ಕೂಡ ಬರ್ತಾರೆ. ಹಾಗೆ ಹಿರೇಗದ್ದೆ ಪಂಚಾಯತಿ ಅನ್ನೊಂದು ಏನು 5-6 ಬೂತ್ಗಳು ಬರ್ತವೆ, 6 ಬೂತ್ಗಳನ್ನು ಅಲ್ಲಿ ಬರುವಂತದ್ದು. ಆ ಬೂತ್ ನ ಜನತೆ ಆಗಿರ್ಬೋದು, ಹಿರೇಗದ್ದೆ ಗ್ರಾಮ ಪಂಚಾಯತಿ ಅಲ್ಲಿನ ಸಾರ್ವಜನಿಕರು ನಿಮ್ಮಿಂದ ಏನ್ ನಿರೀಕ್ಷೆ ಇಟ್ಕೊಂಡು? ಇಲ್ಲ, ನಾನು ಇವತ್ತು ಪ್ರತಿಯೊಂದು ಅಡಿಗೆಬೆಲೆ ಹಿರೇಗದ್ದೆ ಒಳಗಡೆ ಕರೆಂಟಿನ ಸಮಸ್ಯೆ ಇಲ್ಲ. ಕರೆಂಟ್ ಸಮಸ್ಯೆ ಅಂದ್ರೆ ಮಳೆಗಾಲದಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ, ಈಗ ಮಲೆನಾಡಾಗಿದ್ದರಿಂದ ಸಮಸ್ಯೆ. ಬಟ್ ಪ್ರತಿಯೊಬ್ಬರ ಮನೆಗೂ ಕರೆಂಟಿನ ವ್ಯವಸ್ಥೆ ಆಗಿದೆ ಅಲ್ಲಿ ಹಿರೇಗದ್ದೆ ಅಡಿಗೆಬೆಲೆಯಲ್ಲಿ ಪ್ರತಿಯೊಂದು ಮನೆಗಳಿಗೆ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ ಹಳ್ಳಿಗಳಿಗೆ ರಸ್ತೆ ಸಮಸ್ಯೆ. ನಾನು ಹೇಳಿದ್ನಲ್ಲ, ಹಿಂದಿನ 15 ವರ್ಷದಲ್ಲಿ ಬಹಳಷ್ಟು ಅನುದಾನ ಬರೆದಿರೋದ್ರಿಂದ ಏನು ಮಾಡಿಲ್ಲ ಅಂತ ನಾನು ಈಗಲೂ ಸಾಬೀತು ಮಾಡ್ತೀನಿ. ನಮ್ಮ ಈಗಿನ ಒಂದು ಅವಧಿಯಲ್ಲಿ ನಿಮ್ಗೆ ಅನುದಾನ ಸಿಕ್ಕಿಲ್ಲ. ಹಿಂದಿನ ಬಿಜೆಪಿ ಅವಧಿಯೊಳಗೆ ಯುವರಾಜ್ ಅವರು 15 ವರ್ಷ MLA ಆಗಿದ್ರಲ್ಲ, ಮಂತ್ರಿಗಳಾಗಿದ್ರಲ್ಲ, ಆ ಅವಧಿಯಲ್ಲಿ ಹಣ ಬಂದಿಲ್ಲ. ಇವತ್ತು 7 ವರ್ಷದಲ್ಲಿ ನಾವು ನಮ್ಮ ಹತ್ರ ಈಗಲೂ ಇದೆ. ಇವತ್ತು ಒಂದು ಟವರ್ ನಮ್ದು ಇವತ್ತು ಶೋಭಾ ಇದ್ರು ಪಂಚಾಯತ್ ಒಳಗೆ ದಾಖಲೆ ಇಟ್ಟಿದ್ವಿ. ಇವತ್ತು ಪ್ರಾಣೇಶ್ ಇದ್ದಾರೆ, ನಾವೆಲ್ಲ ದಾಖಲೆ ಇಟ್ಕೊಂಡಿದ್ವಿ. ಸುಮ್ಮನೆ ಮಾತಾಡ್ತಿಲ್ಲ. ನಮ್ಮ ಪಂಚಾಯತ್ ಒಳಗೆ ದಾಖಲೆ ನೀವು ಕೇಳಿದ್ರೆ ಕಳಿಸ್ತೀವಿ. ನಾವು ಒಂದು ಟವರಿಗೆ ಅವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ವಿ. ಇವತ್ತು ಶ್ರೀನಿವಾಸ್ ಇನ್ನು ಕೂಡ ಟವರ್ ಇಲ್ಲ. ಇವತ್ತು ಎಲ್ಲೂ ನೆಟ್ವರ್ಕ್ ಇಲ್ಲ ನಮ್ಮಲ್ಲಿ. ಕೆಲವು ಭಾಗದಲ್ಲಿ ನೆಟ್ವರ್ಕ್ ಇಲ್ಲ. ನಮ್ಮ ಪಂಚಾಯತಿ ಜಾಗ ಇದೆ, ಪಂಚಾಯತಿಗೆ ಬಾಡಿಗೆ ಬರಲಿ ಅಂತ ನಾವು ಕೂಡ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ 1 ವರ್ಷ ಚಿಲ್ಲರೆ ಆಯ್ತು ಗೆದ್ರು ಕೂಡ ಸಂಸದರು. ಅವರಿಗೂ ಕೂಡ ನಾವು ಮನವಿ ಮಾಡಿದ್ವಿ, ನಮಗೊಂದು ಟವರಿನ ಇದು ಮಾಡಿಕೊಡಿ ಅಂತೇಳಿ, ನೆಟ್ವರ್ಕ್ ಸಮಸ್ಯೆ ಇದೆ ಅಂತೇಳಿ. ಈ ಥರ ಸಮಸ್ಯೆಗಳನ್ನ ಯಾರು ನಾನೊಬ್ಬ ಮಾಡೋಕ್ಕಾಗತ್ತಾ? ರಾಜೇಗೌಡರೊಬ್ಬರು ಮಾಡ್ಲಿಕ್ಕಾಗತ್ತಾ? ಇವತ್ತು ನಮ್ಮಲ್ಲಿ ಆರ್ತಿ ಕೃಷ್ಣವ್ರು ಆಯ್ಕೆ ಆಗಿದ್ದಾರೆ. ನಾವು ಅವ್ರಿಗೂ ಕೂಡ ಅಭಿನಂದನೆ ಹಾಕಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರ ಹತ್ರನೂ ಅನುದಾನ ತರುವಂಥದ್ದು ನಮಗೆ. ಅವ್ರು ಶೃಂಗೇರಿಯರಾಗಿದ್ದರಿಂದ ನಮಗೂ ಇನ್ನೊಬ್ರು MLA ಸಿಕ್ಕಿದಂಗೆ ಆದ್ರು. ಆ ರೀತಿಯಾದ ಒಂದು ಇದನ್ನ ಇಟ್ಕೊಂಡಿದ್ವಿ. ಇವತ್ತು ಶೋಭಾ ಅವರು ಗೆದ್ದ 10 ವರ್ಷದಲ್ಲಿ ಒಂದಿನ ಕೂಡ ಬರಲಿಲ್ಲ. ನಮ್ಮೂರಿಗೆ ವೋಟ್ ಆಫ್ ಟ್ಯಾಕ್ಸ್ ಹೇಳಕ್ ಕೂಡ ಬರಲಿಲ್ಲ. ಈ ತರದ ಸನ್ನಿವೇಶದಲ್ಲಿ ಅವರು ಹೊಗಳ್ತಾರೆ. ಈಗ ಅವರು ಬಿಜೆಪಿಯವರು ಅವರು ನಮ್ದು ಸರಿ ಅಂತಾರೆ. ನಾವು ಯಾವತ್ತೂ ನಮ್ದು ಸರಿ ಅಂತ ಹೇಳಿಲ್ಲ. ನಾವು ರಾಜೇಗೌಡರು ಎಲ್ಲದೂ ಸರಿ ಅಂತ ನಾವು ಹೇಳ್ತಿಲ್ಲ. ನಾವು ಅನುದಾನ ತರಕ್ಕೆ ಅವ್ರ ಹತ್ರ ನಾವು ಜಗಳ ಮಾಡ್ತೀವಿ ಅವ್ರ ಹತ್ರ. ಈಗ ಅನುದಾನ ತರೋದ್ರಲ್ಲಿ ಏನು ನಾವು ಕೇಳಬಾರ್ದಂದ್ರೆ ನಾವು ರಾಜೇಗೌಡರು ಸಿಟ್ಟು ಬರ್ತದೆ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಾವು ಅನುದಾನ ತಂದಿದ್ದೀವಿ ತುಂಬಾ. ಈಗಲೂ ಕೂಡ ನಾನು ಹೇಳ್ತೀನಲ್ಲ, ನಾನು ಯಾವ್ಯಾವ್ದು ಅಂತ ಹೇಳಲ್ಲ. ನಮ್ದೀಗ ಅಪ್ರೂವಲಿಗೆ ಹೋಗಿದೆ, ಬಂದ್ಮೇಲೆ ಹೇಳ್ತೀನಿ. ಇನ್ನೊಮ್ಮೆ ಸಾಕಷ್ಟು ನಮ್ಮ ಹಿರೇಗದ್ದೆಗೆ ಅನುದಾನ ಕೊಟ್ಟಿದ್ದಾರೆ, ಕೊಡ್ತಾನೂ ಇದ್ದಾರೆ. ನಾವು ಏನ್ ಕೇಳಿದೀವಿ, ಇನ್ನು 2 ವರ್ಷದಲ್ಲಿ ನನ್ನ ಸಾಕಷ್ಟು 90 ಭಾಗ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಿನ್ಗೊಂದು ಏನೋ ಒಂದು ಅವಕಾಶ. ನಾನು ಕೂಡ ಇದೇ ಪ್ರಶ್ನೆ ಕೇಳಬೇಕಂತ ಹೇಳಿದ್ರಿ. ಹಿಂದಿನ ಸಂದರ್ಶನದಲ್ಲಿ ಒಂದು ವಿಚಾರ ಬಾರಿ ದೊಡ್ಡ ಮಟ್ಟದಲ್ಲಿ ಇದಾಗತ್ತೆ. ನೀವು 2028ರಲ್ಲಿ ನಿಮ್ಮ ತೀರ್ಮಾನವನ್ನ ತಿಳಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ನೀವು ಕೊಟ್ಟಿದ್ರಿ. ನಾನು ಹೇಳಿದ್ದಲ್ಲ, ನೀವು ಕೊಟ್ಟಿರೋ ಹೇಳಿಕೆ.
ಆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈಗಲೂ ಕೂಡ ಒಂದು ನಿರೀಕ್ಷೆ ಇದೆಯಾ ನಿಮ್ಗೊಂದು ಇದು ಸಿಗತ್ತೆ, ಒಂದು ಪ್ರಮುಖದ ಜವಾಬ್ದಾರಿ ಸಿಗತ್ತೆ ನಿರೀಕ್ಷೆ ಇದೆಯಾ? ನಾವು ರಾಜೇಗೌಡರ ಮೇಲೆ ನಾನು ಹೇಳ್ತಲ್ಲ ಮುಂಚಿನಿಂದನು, ಒಬ್ಬ ನಾಯಕನ ನಂಬಿದ್ಮೇಲೆ ಹಿಂದಿನ ಗಾದೆ ಇದೆ, ಇಲ್ಲ ದೊರೆ ನಂಬು ಇಲ್ಲ ದೊರೆ ನಂಬು ಅಂತ. ನಾವು ಆ ತರ ಇಟ್ಕೊಂಡ್ ಬಂದರು. ನಾವು ಯಾವತ್ತೂ ಕೂಡ ಜೊತೆಲಿದ್ದು ಅವ್ರಿಗೆ ಸಪೋರ್ಟ್ ಆಗಿದ್ದು, ನಮ್ಮ ಎಷ್ಟೋ ಜನ ಲೀಡರ್ಗಳು ಇವತ್ತು ಬೇಸರ ವ್ಯಕ್ತಪಡಿಸಿ ನಾವು ಅವರಿಗೆ ನಮ್ಗಿದ್ದ ಚಿಕ್ಕವ್ರಿಗೆ ಹೇಳ್ತೀವಿ, ನಾವು ಅವ್ರ ಹತ್ರ ಜಗಳ, ನಾವು ಹಿಂದೆ ಮಾತಾಡೋದ್ರಲ್ಲಿ ಅರ್ಥ ಇರಲ್ಲ. ಈಗ ನಿಮ್ಗೆ ನಾವು ಹಿಂದೆ ಬೈದ್ರೆ ನಿಮ್ಗೆ ಕೇಳುತ್ತಾ? ನಾವು ಮುಂದೆನೆ ಮಾತಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಆದ್ರಿಂದ ಅಲ್ಲೇ ಉತ್ತರ ಏನು ಮಾಡಕ್ಕಲ್ಲ. ನಿಮ್ಗೆ ಅಂತ ಅಲ್ಲ, ನಿಮ್ಗೆ ಬೈಯರ್ ಯಾರಿಲ್ಲ ಬಿಡಿ, ನಿಮ್ಗೆ ಬೈಯಕ್ಕಾಗಲ್ಲ. ಬಟ್ MLA ಅಲ್ಲ, ಹಾಗಲ್ಲ. ಶಾಸಕರಿಗೆ ನೀವು ನಿಮ್ಮ ಇದು ವ್ಯಕ್ತಿತ್ವ ಮತ್ತು ನಿಮ್ಮ ಬ್ರಿಲಿಯನ್ಸ್ ಮೇಲೆ ನೀವು ಇದನ್ನ ನಡೆಸ್ತೀವಿ. ರಾಜೇಗೌಡರು ಹೆಂಗಲ್ಲ, ನಾವು ಮತದಾರರು ನಮ್ಮ ಮತದಾರರು ಮತ ಕೊಟ್ಟವರು ಕೊಡದಿದ್ದವರು ಎಲ್ಲರೂ ಬೈತಾರೆ. ಒಬ್ಬ ಶಾಸಕರಾಗ್ಲಿ, ಒಬ್ಬ ಪಂಚಾಯತಿ ಅಧ್ಯಕ್ಷರಾಗ್ಲಿ, ಒಬ್ಬ ಸದಸ್ಯರಾದ್ರೂ ಕೂಡ ಬೈಯುವಂತ ಇದು ಹಕ್ಕು ಅವ್ರು ಇಟ್ಕೊಂಡಿರ್ತಾರೆ. ನಿಮಗೆ ಅಂದ್ರೆ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇನೆ, ನಿಮಗೆ ಹೇಳಕ್ಕಾಗಲ್ಲ. ಆದ್ರೆ ಶಾಸಕರಿಗೆ ಕೇಳ್ತಾರೆ. ಈಗ ಎಷ್ಟು ಕೋಟಿ ಅನುದಾನ ಬಂದ್ರೆ ಊರನ್ನ ಶೃಂಗೇರಿ ಕ್ಷೇತ್ರ ಸರಿ ಮಾಡ್ಬೋದು. ಇವತ್ತು ವರ್ಷಕ್ಕೆ 25 ಕೋಟಿನೋ 50 ಕೋಟಿ ಕೊಟ್ಬಿಟ್ರೆ ಮಾಡಕ್ಕಾಗತ್ತಾ? ಈಗ ಪ್ಯಾಚ್ ಹಾಕಿದರೆ 150 ಇಂಚ್ ಮಳೆ ಆಗಿದೆ, ಪ್ಯಾಚ್ ಎಲ್ಲ ಕಿತ್ತೋಗಿದೆ. ಯಾರಿಗೆ ಬೈಯೋದು? ನೇರವಾಗಿ ರಾಜೇಗೌಡರು ಸರಿ ಇಲ್ಲ, ರಾಜೇಗೌಡರು ಗುಡ್ಡಿ ಮುಚ್ಚಲಿಲ್ಲ ಅಂತ. ರಾಜೇಗೌಡರು ಇವತ್ತು ಯಾರೊಬ್ರು ರಾಜೇಗೌಡರು ಆನೆ ಹಿಡಿಯ, ರಾಜೇಗೌಡರು ಆನೆ ಹಿಡಿಯಕ್ಕಾಗಲ್ಲ ಆಗುತ್ತಂತ ತಮಾಷೆ ಮಾಡಿದ್ರು. ಆ ರೀತಿಯಾಗಿ ರಾಜೇಗೌಡರು ಆನೆ ಹಿಡಿಯಕ್ಕಾಗಲ್ಲ, ರಾಜೇಗೌಡರು ಹೋಗಿ ಗುಂಡಿ ಮುಚ್ಚಕ್ಕೋ ಆಗಲ್ಲ. ಅದಕ್ಕೆ ಮಾಡ್ಲೇಬೇಕು. ಇವತ್ತಿನ ನಿಮ್ಗೆ ಗೊತ್ತಿದೆ ಕಾಮಗಾರಿಗಳೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಮಲೆನಾಡಲ್ಲಿ ಕೂಡ ಇವತ್ತು ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಾಡ್ತಕ್ಕಂಥ ಈ ಕಾಂಕ್ರೀಟ್ ಬಿಟ್ಟು ಬೇರೆ ಏನು ಮಾಡಿದ್ರು ಉಳಿಯಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ, ಕಂದಾಯ ಇಲಾಖೆಗೂ ಮತ್ತೆ PWಗೂ ಲಿಂಕ್ ತಪ್ಪಿ ಹೋಗ್ಬಿಟ್ಟಿದೆ. ಇದು ಜಂಗಲ್ ಕಡಿಯಕ್ಕೆ ಬಿಡಲ್ಲ. ಜಂಗಲ್ ಕಡ್ದು ಹಾಕಿದ್ರೆ ಉಳಿತದೆ. ನಮ್ಮಲ್ಲಿ ಈಗ 1.5 ಕೋಟಿ ರೂಪಾಯಿ ಹತ್ರ ಕೆಲಸ ಮಾಡಿದ್ದಾರೆ. ಎಲ್ಲ ಮಳೆ ಬಿದ್ದು ಟಾರ್ ಕೇಳ್ತಾ ಇದೆ, ಕಾಂಟ್ರಾಕ್ಟಿಗೆ ಬಿಲ್ ಆಗಿಲ್ಲ. ಈಗ ಅದು ರೀಟಾರ್ ಮಾಡ್ಬೇಕೀಗ. ಆ ಥರ ಸಮಸ್ಯೆಗಳು 108 ಇರ್ತವೆ. ಅವನಿಗೆ ಬಿಲ್ಲಲ್ಲೂ ಇಷ್ಟು % ಅಂತ ಹೋದ್ಮೇಲೆ ಅವನು ಲಾಸ್ ಮಾಡ್ಕೊಂಡು ಮಾಡ್ಬೇಕಲ್ವಾ? ಅದರ ಜೊತೆಯಲ್ಲಿ ಈಗ ಮುಂದಿನ ಇನ್ನೇನು 2-3 ತಿಂಗಳಲ್ಲಿ ಮತ್ತೊಮ್ಮೆ ಈಗ ಚುನಾವಣೆ ಬರ್ತಾ ಇರುವಂತದ್ದು. ಹಿರೇಗದ್ದೆ ಗ್ರಾಮ ಪಂಚಾಯತಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ 25-30 ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದು ಭದ್ರಕೋಟೆಯಾಗಿ ಮಾಡ್ಕೊಂಡಿರುವಂತದ್ದು. ಆ ಭದ್ರಕೋಟೆ ಹಾಗೆ ಮುಂದುವರಿಯುತ್ತಾ ಅಥವಾ ಈ ಬಾರಿ ಅನ್ನೋದು ಚಿತ್ರ ಆಗುತ್ತಾ? ಸರ್, ನಾನು ನಿಮ್ಮ ಮುಖಾಂತರ ಹೇಳಕ್ ಪಡ್ತೀನಿ. 25 ವರ್ಷ ಗ್ರಾಮ ಪಂಚಾಯತಿ ನಮ್ಮ ಕೈ ಒಳಗೆ ಇಟ್ಕೊಂಡ್ ಬಂದಿದ್ವಿ. ಅಂದ್ರೆ ನಮ್ಮ ಸ್ನೇಹಿತರುಗಳು ನಾವೆಲ್ಲ ಸೇರಿ ಗೆಲ್ಸ್ಕೊಂಡ್ ಬಂದಿದ್ವಿ. VSSN ಹಿರೇಗದ್ದೆ ನಮ್ಮ ಕೈಯಲ್ಲೇ ಇದೆ ಅವತ್ತಿನಿಂದನು. ಕರಿಮನೆ PLD ಬ್ಯಾಂಕ್ ನಮ್ಮ ಕೈಲಿ. ಯಾಕೆ ಇವ್ರಿಗೆ ಬದಲಾವಣೆ ಮಾಡೋಕ್ಕಾಗಿಲ್ಲ? ಈಗ ಹೇಳ್ತಾರಲ್ಲ, ಈಗ ನಮ್ಮ ತೆಕ್ಕೆಗೆ ಬರ್ತದೆ ಅಂತಲ್ಲ. ಹೆಂಗೆ ತೆಕ್ಕೆಗೆ ಬರೋದು? ಇವ್ರು ಚುನಾವಣೆ ಬಂದಾಗ ರೋಡಿಗೆ ಬರೋದು, ಫಂಡ್ ಎಷ್ಟು ಬಂತದ್ದು ಕೇಳೋದು. ಬಿಟ್ರೆ ಬೇರೆ ಯಾವ ಊರಲ್ಲೂ ಯಾವ ಸಪೋರ್ಟಿಗೆ ಹೋಗ್ದಿದ್ದಾಗ ಜನ ಇರ್ಬೋದು. ಈಗ ಸುಮಾರು ತರದಿತ್ತಲ್ಲ ಫಂಡ್, ಅಂದ್ರೆ ಸುಮಾರು ಇರ್ತದಲ್ಲ. ಈಗ ಅದಕ್ಕೆ ಆಸೆ ಪಟ್ರೆ ಇವ್ರೇನೋ ಹಣ ಬಲದಲ್ಲಿ ಗೆಲ್ತಾರೆ. ಇವ್ರಿಗೆ ಮನೇಲಿ ಇರ್ಬೋದಲ್ಲ, ಬಿಟ್ಕೊಡ್ಬೋದಲ್ಲ. ಹಣ ಬಲದಲ್ಲಿ ಗೆಲ್ತಾರಂದ್ರೆ ಹಣ ಬಲದಲ್ಲಿ ಇದ್ರೆ ಕುಸ್ತಿ ಅಂತಕ್ಕೆ ಇವ್ರಿಗೆ ಹಣ ಬಲ ಇದ್ದಾರೆ ಅದ್ರ ಕುಸ್ತಿ ಮಾಡಿದ್ರೆ ಸೋಲ್ತೀವಿ ಅಂತ ಗೊತ್ತಿದ್ಮೇಲೆ ಯಾಕೆ ಮಾಡ್ಬೇಕು ಇವರು? ನಿಮ್ ಪ್ರಕಾರ ಹಣ ಬಲ ನಾನ್ ಹೇಳ್ತಿರೋದು ಇವ್ರು ಹೇಳಿದಕ್ಕೆ ನಾನು ಹೇಳಿದ್ದೆ ಅಷ್ಟೇ. ಹಣ ಬಲದಿಂದ ಗೆಲ್ತಾರಂತ. ಹಣ ಬಲ ಎಲ್ಲಿದೆ ಸರ್ ಇವತ್ತು? ಹಣ ಬಲದಲ್ಲಿ ಎಷ್ಟು ಜನ ಇವತ್ತು ಇಲ್ಲೇ ನಿಮ್ಮ ಕೊಪ್ಪ ಎಸ್ಟೇಟ್ ತರಕಾರಿ ಮಾರುವಂತ ಅವ್ರು ಎದುರುಗಡೆ ಸೋತ್ರು. ಅವ್ರು ಹಣ ಬಲ ಇರ್ಲಿಲ್ವಾ ಅವರಿಗೆ? ಇವ್ರು ಹೇಳ್ತಾರಲ್ಲ ಹಣ ಬಲದಲ್ಲಿ ಗೆಲ್ತಾರೆ ಅಂತ. ಜನ ಅದೆಲ್ಲ ಪ್ರೀತಿ ಇದೆಯಲ್ಲ, ಈ ಪ್ರೀತಿ ಮುಂದೆ ಯಾವ ಬಲ ನಡೆಯಲ್ಲ. ಒಬ್ಬ ಸತ್ರೆ, ಮದುವೆ ಆದ್ರೆ, ಇನ್ನೊಂದು ಮೊದಲೊಂದಕ್ಕೆ ಹೋದ್ರೆ ಅವ್ರು ಪ್ರೀತಿ ತೋರಿಸ್ತಾರೆ. ಎಲ್ಲರೂ ದುಡ್ಡಿಗಿಲ್ಲ ಇವತ್ತು. ಇವ್ರು ಹೇಳ್ತಾರಲ್ಲ ಹಣ ಬಲ ಅಂತ. ಹಣ ದುಡ್ಡು ಯಾರು ತಿನ್ನಲ್ಲ ಇವತ್ತು. ನಮ್ಮೂರಲ್ಲಿ ಇರ್ತಕ್ಕಂಥ 99% ಜನ ದುಡ್ಡಿಗೆ ಆಸೆ ಪಡೋರಲ್ಲ. ಏನೋ ಚುನಾವಣೆ ಬಂದಾಗ ಒಂದು ಟೀ ಕುಡಿಸ್ಬೋದು, ಒಂದು ಕಾಫಿ ಕುಡಿಸ್ಬೋದು. ಬಿಟ್ರೆ ಇನ್ನೇನು ದುಡ್ಡು ಎಷ್ಟು ದಿನ ನಾವು ಎಷ್ಟು ಕೊಟ್ರೆ ಎಷ್ಟು ದಿನ ಬರ್ತದೆ? ಚುನಾವಣೆಯಲ್ಲಿ ದುಡ್ಡು ಕೊಟ್ರೆ ಎಷ್ಟು ದಿನ ಉಳಿತದ ದುಡ್ಡು? ಅದನ್ನ ಯಾರು ನಿರೀಕ್ಷೆ ಪಡೋಲ್ಲ. ನಮ್ಮಲ್ಲಿ 70% ಜನ ಕೂಲಿ ಕಾರ್ಮಿಕರು ಇರೋದು. ದುಡ್ಡಿಗೆ ಯಾರು ಇಲ್ಲ ಸರ್ ಇವತ್ತು. ರೈತಾಪಿ ವರ್ಗನೂ ಕಮ್ಮಿ ಇದೆ, ಕೂಲಿ ಮಾಡೋರೇ ಜಾಸ್ತಿ, ಕೂಲಿ ಕಾರ್ಮಿಕರೇ ವರ್ಗನೇ ಜಾಸ್ತಿ ಇರೋದು. ಇವತ್ತು ಯಾರು ದುಡ್ಡಿಗೆ ಆಸೆ ಪಡ. ಇವ್ರು ಹೇಳ್ತಾರಲ್ಲ ದುಡ್ಡು 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 ಅಂತ. ಏನ್ ದುಡ್ಡು ಹಾಕಿ ಗೆದ್ದು ಬರ್ಲಿ ನೋಡೋಣ ಇವರು. ಯಾಕೆ ನಮ್ಮ ಎದುರುಗಡೆ ಸೋತ್ರು? ಅವ್ರ ಊರಲ್ಲಿ ಮೊನ್ನೆ ಕೂಡ ಸೋತ್ರಲ್ಲ. ಇವ್ರು ಮೊನ್ನೆ ಹೇಳಿದಾರಲ್ಲ, ನಿಮ್ಮ ಈಗ ನಾವು ಅದು ಮಾಡ್ತೀವಿ ಇದು ಮಾಡ್ತಾರೆ. ಈ ಪಂಚಾಯತಿ ಒಳಗಡೆ ಇವರು ಸದಸ್ಯರಿದ್ದಾರೆ. ಇವರು ನಿಮ್ ಸುರೇಶ್ ಅವರು, ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಂಗಿಲ್ಲ. ನಮ್ಮ ಸುರೇಶನೇ ಅವರು ನಮ್ಮ ಜೊತೆಲೇ ನಾವೇ ಗೆಲ್ಸಿದ್ದವ್ರು. ಅದರಲ್ಲಿ ಪಂಚಾಯತಿ ಒಳಗಿದಾರಲ್ಲ, ನಾವು ಏನು ಮಾತಾಡೋದಿಲ್ಲ. ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸದಸ್ಯರಾಗಿ.
ನಾವೇನು ಅವ್ರಿಗೆ ಅವ್ರನ್ನೇನು ತೊಂದರೆ ಮಾಡಿಲ್ಲ, ಅವರಿಗೆ ಕೇಳಿ. ನೀವೀಗ ಒಂದು ಮಾತಾಡಿದ್ರಿ, ಸದಸ್ಯರಾಗಿ ಕಾಂಟ್ರಾಕ್ಟ್ ಮಾಡ್ತಾರ. ಹೌದು, ಅವ್ರ ಹೆಸರಲ್ಲಿ ಮಾಡಲ್ಲ, ಅವಕಾಶ ಇದೆಯಾ? ಅವಕಾಶ ಅವ್ರ ಹೆಸರಲ್ಲಿ ಇಲ್ಲ, ಅವ್ರು ಬೇರೆ ಹೆಸರಲ್ಲಿ ಕಾಂಟ್ರಾಕ್ಟ್ ಮಾಡ್ತಾರೆ. ನಾವು ಬೇಡ ಏನಾದ್ರು ತೊಂದರೆ ಮಟ್ಟಿಗೆ ಮಾಡಂಗಿಲ್ಲ, ಮಾಡಂಗಿಲ್ಲ, ಯಾರೇ ಇದಾರು ಮಾಡಂಗಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಹೌದು, ಎಲ್ಲರಿಗೂ ಗೊತ್ತಿದೆ, ಮಾಡ್ತಾರವ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಅವ್ರು ನಮಗೆ ಕಾಂಗ್ರೆಸ್ನವರು ಗಿಡ ಕಟ್ಸಿದ್ರು ಅಂತಲ್ಲ, ಅವ್ರು ಸಾಬೀತು ಮಾಡ್ಲಿ. ನಾವು ಯಾವ್ದಕ್ಕೆ ರಾಜಕಾರಣ ಕಂಪ್ಲೀಟ್ ಅವತ್ತೇ ಬಿಡ್ತೀವಿ. ನಾವು ಕಟ್ಸಿದ್ರೆ ರಾಜಕಾರಣಕ್ಕೆ ಇವತ್ತಿಂದನೇ, ಈ ಕ್ಷಣದಿಂದ ಅವ್ರು ಸಾಬೀತು ಮಾಡ್ಲಿ, ರಾಜಕಾರಣನೇ ಬಿಟ್ಬಿಡ್ತೀವಿ.